ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ನಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆಗಳು ಬಂದ್ಬಿಟ್ರೆ ಅಥವಾ ಕಾಯಿಲೆಗಳು ಬಂದ್ಬಿಟ್ರೆ ಯಾಕಪ್ಪ ಈ ಒಂದು ಆರೋಗ್ಯ ಸಮಸ್ಯೆ ನನಗೆ ಬಂತು, ನನಗೇ ಯಾಕೆ ಬಂತು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡ್ತೀವಿ. ಅಥವಾ ನಾವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೊಳ್ಳಿಲ್ವಾ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಆದರೆ ಎಚ್ಚರಿಕೆ ಅಂತೂ ತಗೊಂಡಿರ್ತೀವಿ ನಮ್ಮೆಲ್ಲರ ಆರೋಗ್ಯದ ಬಗ್ಗೆ. ಮುನ್ನೆಚ್ಚರಿಕೆ ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆಯಾ? ಹೌದು, ಬಹುತೇಕ ಸಮಸ್ಯೆಗಳಿಗೆ ಈಗಿನ ಮೆಡಿಕಲ್ ಫೀಲ್ಡ್ನಲ್ಲಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಒಂದು ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ನಮ್ಮ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ವಯಸ್ಕರಲ್ಲಿ ಕೊಡಬಹುದಾದಂಥ ಲಸಿಕೆಗಳು ಜೊತೆಗೆ ಸಮುದಾಯದ ಔಷಧಿಗಳ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ಹಾಗಾದರೆ ವಯಸ್ಕರಲ್ಲಿ ಯಾವೆಲ್ಲ ಲಸಿಕೆಗಳನ್ನ ಹಾಕಿಸ್ಕೊಳ್ಬೇಕು, ಯಾವೆಲ್ಲ ಲಸಿಕೆಗಳು ಇದೆ, ಜೊತೆಗೆ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಈ ಒಂದು ಲಸಿಕೆಗಳು ಯಾಕೆ ಹಾಕಿಸ್ಕೊಳ್ಳೇಬೇಕು, ಇದೆಲ್ಲದ್ರ ಬಗ್ಗೆ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನಲ್ಲಿ ನಮಗೆ ತಿಳಿಸ್ಕೊಡೋದಕ್ಕೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ನ ಮೆಡಿಕಲ್ ಹೆಡ್ ಹಾಗೆ ಫ್ಯಾಮಿಲಿ ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ಸೌಮ್ಯ ಬಿ ರಮೇಶ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮಧುಕಾಂತಿ ಅವರೇ, ಹಾಗೂ ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ ವಯಸ್ಕರಲ್ಲಿ ಹಾಕಿಸ್ಕೊಳ್ಬಹುದಂತ ಲಸಿಕೆಗಳು ಅಥವಾ ಸಮುದಾಯದ ಔಷಧಿಗಳ ಬಗ್ಗೆ ನಿಮಗೆ ಏನೇ ಒಂದು ಪ್ರಶ್ನೆಗಳಿದ್ರು ಕೂಡ ನಾವು ಈ ಒಂದು ಲಸಿಕೆ ತಗೊಳ್ಬೋದಾ ಅಥವಾ ತಗೊಂಡಿದ್ದೀವಿ ಮುಂದೆ ಮತ್ತೆ ಬೂಸ್ಟರ್ ಡೋಸ್ ಏನಾದರೂ ತಗೊಳ್ಬೇಕಾ ಅಥವಾ ತಗೊಂಡಿಲ್ಲ ಏನಾದರೂ ಆಗ್ಬಿಡುತ್ತಾ ಅನ್ನುವಂಥ ಭಯ ಇದೆಯಾ, ಈ ರೀತಿಯಾದಂಥ ಏನೇ ಪ್ರಶ್ನೆಗಳಿದ್ರು ಕೂಡ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡ್ಬೋದು. ಡಾಕ್ಟರ್ ಇರ್ತಾರೆ, ಮಾತಾಡ್ಬೋದು, ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದು. ಮೇಡಮ್, ಮೊದಲಿಗೆ ಲಸಿಕೆ ಅಥವಾ ವ್ಯಾಕ್ಸಿನೇಷನ್ ಅಂದರೆ ಏನು? ಲಸಿಕೆ ಅಥವಾ ವ್ಯಾಕ್ಸಿನೇಷನ್ ಅಂತ ನೀವು ದಿನನಿತ್ಯ ಕೇಳ್ತಾನೆ ಇರ್ತೀರಿ. ಕೋವಿಡ್ ಆದಮೇಲಂತೂ ಇದ್ರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಲಸಿಕೆ ಅಂದರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳೋ ಅಂಶ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ರೋಗ ನಿರೋಧಕ ಶಕ್ತಿಯ ಒಂದು ಅಂಶ. ಒಂದು ಬಾರಿ ಇದು ನಮ್ಮ ದೇಹಕ್ಕೆ ಹಾಕ್ಸ್ಕೊಂಡ್ಬಿಟ್ರೆ ಒಂಥರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಂಗೆ ಕೆಲವು ರೋಗ ನಿಯಂತ್ರಣ ಅಂಶಗಳನ್ನು ಅದು ಉತ್ಪಾದನೆ ಮಾಡುತ್ತೆ. ಅಂದರೆ ಆಂಟಿಬಾಡೀಸ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ಅದು ನಮ್ಮ ರಕ್ತದಲ್ಲೇ ಇರುತ್ತೆ. ಹಾಗೂ ಇದೇ ರೋಗ ನಮಗೆ ಇನ್ನು ಮುಂದೆ ಜೀವನದಲ್ಲಿ ಯಾವಾಗಲಾರು ಬಂದು ನಮ್ಮ ದೇಹವನ್ನು ಆಕ್ರಮಿಸಿದಾಗ ಈ ಆಂಟಿಬಾಡೀಸ್ ಎಲ್ಲ ಜ್ಞಾಪಕ ಇಟ್ಕೊಂಡು ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ಈ ಒಂದು ಕಾರಣಗಳಿಂದ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೋದು. ವ್ಯಾಕ್ಸಿನ್ ಅಂದರೆ ಒಂದು ರೋಗ ನಿರೋಧಕ ಶಕ್ತಿಯುಳ್ಳ ಒಂದು ಚುಚ್ಚುಮದ್ದು ಅಂತ ಹೇಳ್ಬೋದು. ಓಕೆ, ಚುಚ್ಚುಮದ್ದು ಅಂತ ಹೇಳಿದ್ರಿ. ಸೊ ವ್ಯಾಕ್ಸಿನೇಷನ್ಗೂ ಈ ಒಂದು ಚುಚ್ಚುಮದ್ದುಗೂ, ಲಸಿಕೆಗೂ ಹಾಗೆ ಇಂಜೆಕ್ಷನ್ಸ್ಗೂ ಇರುವಂಥ ವ್ಯತ್ಯಾಸ ಏನು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಧುಕಾಂತಿ. ಲಸಿಕೆ ಅಂದರೆ ರೋಗ ನಿರೋಧಕ ಅಂಶ ಉಳ್ಳ ಒಂದು ಶಕ್ತಿಯುಳ್ಳ ಅಂತ ಒಂದು ಅಂಶ. ಒಂದು ಇಂಜೆಕ್ಷನ್, ಮಾಮೂಲಿ ಇಂಜೆಕ್ಷನ್ ಅಂದರೆ ನೀವು ಗ್ಯಾಸ್ಟ್ರಿಕ್ಗೆ ಹೋಗ್ತೀರಾ, ಡಾಕ್ಟರ್ ಹತ್ರ, ಡಾಕ್ಟ್ರೇ ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಒಂದು ಇಂಜೆಕ್ಷನ್ ಕೊಡಿ ಅಂತೀರಾ. ಅಥವಾ ಕೈಕಾಲು ಉರಿ ಅಂತ ಎಷ್ಟೊಂದು ಜನ ಬರ್ತಾರೆ, ಅವ್ರಿಗೆ. ಹೀಗೆ ಹಲವಾರು ರೀತಿಯ ಇಂಜೆಕ್ಷನ್ಸು ಡಿಫ್ರೆಂಟು. ಹಾಗೂ ವ್ಯಾಕ್ಸಿನ್ ಅನ್ನೋದು ಡಿಫ್ರೆಂಟ್. ವ್ಯಾಕ್ಸಿನ್ ಅನ್ನೋದು ಒಂದು ರೋಗ ನಿರೋಧಕ ಶಕ್ತಿಯುಳ್ಳ ಒಂದು ಇಂಜೆಕ್ಷನ್. ಇದನ್ನ ನಾವು ಹೇಳೋ ರೀತಿಯಲ್ಲೇ ನೀವು ಹಾಕ್ಸ್ಕೋಬೇಕು. ಸೊ ನೀವೇ ಬಂದು ಪದೇ ಬಂದರೆ ನಾವು ಹಾಕೋದಿಲ್ಲ. ನಿಮಗೆ ಯಾವುದು ಉತ್ತಮ ಅಂತ ನಾವು ನಿಮ್ಮನ್ನು ವಿಚಾರ ಮಾಡಿ, ನಿಮ್ಮನ್ನು ಒಂದು ಎಕ್ಸಾಮಿನೇಷನ್ ಮಾಡಿ, ನಿಮಗೆ ಯಾವುದು ಸೂಟಬಲ್ಲೋ ಅದನ್ನು ಮಾತ್ರ ನಾವು ರೆಕಮೆಂಡ್ ಮಾಡ್ತೀವಿ. ಕೆಲವೊಬ್ಬರಿಗೆ ಕೆಲವೊಂದು ಹಾಕ್ಸ್ಕೊಂಡಿದ್ರೆ ರೆಕಮೆಂಡೇಶನ್ನು ಹೇಳಲ್ಲ. ಓಕೆ ಮೇಡಮ್, ಇದು ವೆರಿ ಸಿಂಪ್ಲಿಫೈಡ್ ಡಿಫ್ರೆನ್ಸ್. ಓಕೆ ಮೇಡಮ್, ಇನ್ ಜನರಲ್ ಆಗಿ ವ್ಯಾಕ್ಸಿನೇಷನ್ಸ್ ಯಾವೆಲ್ಲ ಹಾಕಿಸ್ಕೊಳ್ಬೇಕು? ಜನರಲ್ ಆಗಿ ಇದು ಹಾಕಿಸ್ಕೊಳ್ಳೇಬೇಕು, ಯಾರಾದರೂ ಆಗಲಿ, ಮಕ್ಕಳಾದರೂ ಆಗಲಿ, ದೊಡ್ಡವರಾದರೂ ಆಗಲಿ, ಆ ರೀತಿಯಾದಂಥ ಜನರಲ್ ವ್ಯಾಕ್ಸಿನ್ಸ್ ಯಾವುದು? ಸೊ ಇವಾಗ ಮಕ್ಕಳಿಗೆ ಬಹಳ ನಮ್ಮ ದೇಶದಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಒಂದು ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಇವಾಗ ನಾವೆಲ್ಲ ನೋಡ್ತಿರ್ತೀವಿ, OPDಲಿ ಪೇರೆಂಟ್ಸ್ ಬರ್ತಾರೆ, ಮಕ್ಕಳು ವ್ಯಾಕ್ಸಿನ್ ಕಾರ್ಡು ನೀಟಾಗಿ ತೋರಿಸ್ತಾರೆ, ಮಾರ್ಕ್ಸ್ ಕಾರ್ಡ್ ತರ ಅಥವಾ ಅವ್ರ ಬರ್ತ್ ಸರ್ಟಿಫಿಕೇಟ್ ತರ ನೀಟಾಗಿ ಸರ್ಟಿಫಿಕೇಟ್ಸ್ನ ಎಲ್ಲ ನೀಟಾಗಿ ಪ್ರಿಸರ್ವ್ ಮಾಡಿರ್ತಾರೆ. ಅದೇ ನಿಮ್ಮ ವ್ಯಾಕ್ಸಿನೇಷನ್ ಸ್ಟೇಟಸ್ ಬಗ್ಗೆ ನಿಮ್ಗೇನಾರು ಅರಿವಿದ್ಯಾ ಅಂತ ನಾನು ಕೇಳಿದಾಗ ಅವ್ರಿಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ನಮ್ಮ ಅಪ್ಪ ಅಮ್ಮ ಹಾಕ್ಸಿದ್ರು ನಮಗೆ, ಬಟ್ ಮೆನಿ ಟೈಮ್ಸ್ ಈ ವ್ಯಾಕ್ಸಿನೇಷನ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ ಅಂದರೆ ಅವ್ರ ಹತ್ರ ಉತ್ತರ ಇರಲ್ಲ. ಚೆಕ್ ಮಾಡ್ಕೊಂಡು ಬರ್ತೀವಿ, ಡಾಕ್ಟ್ರೇ ಇದು ಹೊಳ್ದೇ ಇಲ್ವಲ್ಲ, ನಮಗೂ ವ್ಯಾಕ್ಸಿನೇಷನ್ ಕಾರ್ಡ್ ಇರುತ್ತೆ ಅಂತ. ಯಾಕೆಂದರೆ ಈ ಒಂದು ಅಂಶ ಇಂಪಾರ್ಟೆಂಟು. ಅವರು ಮಕ್ಕಳಾಗಿದ್ದಾಗ ಯಾವ ವ್ಯಾಕ್ಸಿನ್ಸ್ ಹಾಕ್ಕೊಂಡಿದ್ರು, ಈಗ ಅವ್ರಿಗೇನಾದ್ರು ತೊಂದರೆ ಬಂದಾಗ ಯಾವ ವ್ಯಾಕ್ಸಿನ್ಸ್ ಅವ್ರಿಗೆ ರೆಕಮೆಂಡ್ ಮಾಡ್ಬೋದು ಅನ್ನೋದನ್ನು ನಾವು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು.
ಓಕೆ. ಸೊ ಸೊ ಮಕ್ಕಳಿಗೆ ಕ್ಲಿಯರ್ ಕಟ್ ವ್ಯಾಕ್ಸಿನ್ ಗೌರ್ಮೆಂಟು ನಮ್ಮ ಭಾರತ ಸರ್ಕಾರ ಕ್ಲಿಯರ್ ಆಗಿ ಈವನ್ ಫ್ರೀ ಆಗು ಯೂನಿವರ್ಸಲ್ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಹಲವಾರು ಪೆರಿಫೆರಲ್ ಹೆಲ್ತ್ ಸೆಂಟರ್ಸ್ ಅಲ್ಲಿ ಗೌರ್ಮೆಂಟ್ ಸೆಂಟರ್ ಖಾಸಗಿ ಆಸ್ಪತ್ರೆಯಲ್ಲೆಲ್ಲ ಕೊಡ್ತಾ ಇದೆ. ಗೌರ್ಮೆಂಟೇ ಫ್ರೀಯಾಗಿ ಕೊಡ್ತಾ ಇದೆ. ಆ್ಯಂಡ್ ಗೌರ್ಮೆಂಟ್ ಈ ಇನಿಷಿಯೇಟಿವ್ ಮಾಡಿರೋದ್ರಿಂದ ಹಲವಾರು ರೋಗಗಳು ಬಹಳಷ್ಟು ತಡೆಗಟ್ಟಲ್ಪಟ್ಟಿದೆ. ಇದೇ ಒಂದು ಮಾಡೆಲ್ನ ನಾವು ಕೋವಿಡ್ ಟೈಮಲ್ಲಿ ನಾವೆಲ್ಲ ಅನುಭವಿಸಿದೀವಿ. ಕೋವಿಡ್ ಸಡನ್ ಆಗಿ ಬಂತು, ಯಾರು ಎಣಿಸಿರ್ಲಿಲ್ಲ. ಒಂಥರ ಪ್ರಳಯಾಂತಕ ಸ್ಥಿತಿಲಿ ನಾವೆಲ್ಲ ಇದ್ವಿ. ಏನಪ್ಪ ಆಯ್ತು ಕತೆ, ಇನ್ನು ಭೂಮಿ ಎಲ್ಲ ಕೋವಿಡ್ ಆಕ್ರಮಿಸುತ್ತೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಇಷ್ಟು ಲಕ್ಷಾನುಗಟ್ಟಲೆ ಬಿಲಿಯನ್ಸ್ ಆಫ್ ಪೀಪಲ್ ಇದ್ದಾರೆ. ಆ್ಯಂಡ್ ಹಲವಾರು ಕಡೆ ನಾವು ನೋಡ್ತಾ ಇದ್ವಿ, ಆಸ್ಪತ್ರೆ, ರೋಡು ಎಲ್ಲ ಕಡೆ ಸಾವುಗಳು, ಸಾವಿನ ರಾಶಿಗಳು ಇವೆಲ್ಲ ಕೇಳಿದ್ವಿ. ಆಗ ನಮ್ಮ ಸರ್ಕಾರ ಈ ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ಅನ್ನೋದನ್ನ ಬಹಳ ಮುನ್ನೆಚ್ಚರಿಕೆಯಿಂದ ಬಹಳ ವೇಗವಾಗಿ ವ್ಯಾಕ್ಸಿನ್ನ ಒಂದು ತಯಾರು ಮಾಡಿ ಜನಕ್ಕೆ ಇದು ತಲುಪೋ ಹಂಗೆ ಮಾಡಿತ್ತು. ಐ ಥಿಂಕ್ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ಸ್ ಆ್ಯಂಡ್ ವಾಟ್ ಎ ಗೌರ್ಮೆಂಟ್ ಕುಡ್ ಡು. ಇಡೀ ದೇಶದ ಜನನ ಪ್ರೊಟೆಕ್ಟ್ ಮಾಡೋದಕ್ಕೆ ಬಹಳ ಮುತುವರ್ಜಿಯಿಂದ ಹಲವಾರು ಸೆಂಟರ್ಸ್, ನ್ಯಾಷನಲ್ ವೈರಾಲಜಿ ಸೆಂಟರ್ ಇರ್ಬೋದು, ಹಲವಾರು ತಜ್ಞರು ಇದಕ್ಕೆ ಕೈ ಜೋಡಿಸಿ ಈ ವ್ಯಾಕ್ಸಿನ್ ಅನ್ನೋದನ್ನು ಉತ್ಪತ್ತಿ ಮಾಡಿದ್ರು. ಅದನ್ನು ಫಸ್ಟ್ ಫ್ರಂಟ್ ಲೈನ್ ವರ್ಕರ್ಸ್, ಅಂದರೆ ಯಾರು ಈ ಕೋವಿಡ್ ಜೊತೆ ಡೀಲ್ ಮಾಡ್ತಿದ್ರು, ನಮ್ಮಂಥ ಆಸ್ಪತ್ರೆಗಳಾಗಲಿ, ಡಾಕ್ಟರ್ಸ್ಗಳು, ನರ್ಸಸ್ಸು ಅಥವಾ ಹೌಸ್ ಕೀಪಿಂಗ್ ಸ್ಟಾಫ್ ಯಾರು ಪೇಷಂಟ್ ಜೊತೆ ಇರ್ತಾರೋ ಅವ್ರಿಗೆ ಫಸ್ಟು ಈ ಚುಚ್ಚುಮದ್ದನ್ನು ಕೊಟ್ಟರು. ಆಮೇಲೆ ಇದನ್ನ ಹೈ ರಿಸ್ಕ್ ಗ್ರೂಪಿಗೆ ಕೊಟ್ಟರು, ಆಮೇಲೆ ಜನಸಾಮಾನ್ಯರಿಗೆ ಕೊಟ್ಟರು. ಸೊ ಈ ಒಂದು ಎಕ್ಸಾಂಪಲ್ನ ನೀವು ತಿಳ್ಕೊಂಡ್ರೆ ಈ ಚುಚ್ಚುಮದ್ದು ಅಥವಾ ವ್ಯಾಕ್ಸಿನ್ ಈ ವಿಚಾರದ ಬಗ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ಹೆಂಗೆ ಇದು ಇಂಪ್ಯಾಕ್ಟ್ ಆಗಿದೆ, ಹೇಗೆ ಹಲವಾರು ಜನ ಸಾವು ನೋವುಗಳಿಂದ ಬಚಾವಾಗಿದ್ದಾರೆ ಅಂತ ನಾವೆಲ್ಲ ನೋಡ್ಬಿಟ್ಟಿದ್ದೀವಿ. ನರಕ ಏನಾಗಬೇಕಿತ್ತೋ ಅದನ್ನ ಹೇಗೆ ತಡೆಗಟ್ಟಿದ್ದಾರೆ ಈ ವ್ಯಾಕ್ಸಿನ್ ಇಂದ ಅಂತ ನೀವೆಲ್ಲಾನು ನೋಡಿದ್ದೀರಾ. ಇದೇನು 3-4 ವರ್ಷದ ಹಿಂದೆನೇ ಆಗಿರೋದ್ರಿಂದ. ಸೊ ಈ ಒಂದು ಎಕ್ಸಾಂಪಲ್ ತಗೊಂಡು, ಇದಕ್ಕಿಂತ ಮುಂಚೆನೂ ದೊಡ್ಡವರಲ್ಲಿ ವ್ಯಾಕ್ಸಿನ್ ಇತ್ತು, ಲಸಿಕೆಗಳಿತ್ತು, ನಾವೆಲ್ಲ ಹೇಳ್ತಾ ಇದ್ವಿ. ಬಟ್ ಎಲ್ಲರಿಗೂ ಒಂಥರ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಅಂತ ನಾವೇನು ರೆಕಮೆಂಡ್ ಮಾಡ್ತಾ ಇರಲಿಲ್ಲ. ಯಾರಿಗೆ ಈ ವ್ಯಾಕ್ಸಿನ್ ಬೇಕೋ ಅವ್ರಿಗೆ ಮಾತ್ರ ನಾವು ಈ ರೆಕಮೆಂಡೇಶನ್ಸು ಹೇಳ್ತಾ ಇದ್ದೀವಿ ಇವತ್ತವರೆಗೂ. ಹಾಗೆ ಇದು ಒಂದು ಡಾಕ್ಟರ್ ವೈಯಕ್ತಿಕ ನಿರ್ಣಯ ಅಲ್ಲ, ಹಲವಾರು ಅಸೋಸಿಯೇಷನ್ಸ್ ಇದೆ. ಸೆಂಟ್ರಲ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್ ಕಂಟ್ರೋಲ್, ಅಸೋಸಿಯೇಷನ್ಸ್ ಆಫ್ ಫಿಸಿಷಿಯನ್ ಆಫ್ ಇಂಡಿಯಾ, ಅಥವಾ ಫೆಡರೇಷನ್ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ, ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ, ಈ ಥರ ಹಲವಾರು ಅಸೋಸಿಯೇಷನ್ಸು ಕೈ ಜೋಡಿಸಿ ಈ ವ್ಯಾಕ್ಸಿನೇಷನ್ಸು ಈ ವಯಸ್ಕರಿಗೆ ಬೇಕು ಅಂತ ರೆಕಮೆಂಡೇಶನ್ಸ್ ಮಾಡಿ ಒಂದು ತಯಾರು ಮಾಡಿದೆ. ಇದು ಇನ್ನು ಗೌರ್ಮೆಂಟ್ ಲೆವೆಲಲ್ಲಿ ಬಂದಿಲ್ಲ. ಅಫ್ಕೋರ್ಸ್ ನಮ್ಮ ಭಾರತ ಸರ್ಕಾರ ಇದ್ರ ಬಗ್ಗೆನೂ ಯೋಚನೆ ಮಾಡ್ತಿದೆ, ಹಾಗೂ ಮುಂದೆ ಬರೋ ದಿನದಲ್ಲಿ ಇದನ್ನು ಅವೈಲೇಬಲ್ ಮಾಡಿಸ್ಬೋದು ಅಂತ ನಾವು ಪಾಸಿಟಿವ್ ಆಗಿ ಇದ್ದೀವಿ. ಸದ್ಯಕ್ಕೆ ಅಡಲ್ಟ್ ವ್ಯಾಕ್ಸಿನೇಷನ್ ಲಸಿಕೆ ವಯಸ್ಕರಲ್ಲಿ ಲಸಿಕೆ ಅನ್ನೋದು ಮಾತ್ರ ಖಾಸಗಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಕ್ಲಿನಿಕ್ಸ್ ಅಲ್ಲಿ ಮಾತ್ರ ಇದು ಅವೈಲಬಿಲಿಟಿ ಇದೆ. ಓಕೆ ಮೇಡಮ್, ಈಗ ಒಂದು ವ್ಯಾಕ್ಸಿನೇಷನ್ ಕಾರ್ಡ್ ಅಂತ ಹೇಳಿದ್ರಿ. ಈಗಿನ ಮಕ್ಳಿಗೆಲ್ಲ ವ್ಯಾಕ್ಸಿನೇಷನ್ ಕಾರ್ಡ್ ಇದೆ, ಈಗಂತೂ ಡಿಜಿಟಲೈಸ್ ಆಗ್ತಾ ಇದೆ. ಬಟ್ ಆಗಿನ ಕಾಲದವ್ರಿಗೆ ಇರ್ಲಿಲ್ಲ ಅಥವಾ ತಗೊಂಡ್ಲಿಲ್ಲ ಅಂತ ಹೇಳ್ಬೋದು. ಸೊ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆಗಿನ ಕಾಲದಲ್ಲೂ ಗೌರ್ಮೆಂಟ್ ಸೆಂಟರ್ಸ್ಗೆ ಹೋದ್ರೆ ವ್ಯಾಕ್ಸಿನೇಷನ್ ಕಾರ್ಡ್ ಕೊಡೋರು. ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಬಹಳ ಹಳೆ ಕಾರ್ಡ್ ಆದರೂ ಆ ಥರ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆ್ಯಂಡ್ ಹೆಲ್ತ್ ಕೇರಲ್ಲಿ ಬಹಳಷ್ಟು ಏನಂತಾರೆ, ದೇ ವೆರಿ ಫಾರ್ವರ್ಡ್ ಆ್ಯಂಡ್ ದೇ ವೆರಿ ಪ್ರಾಕ್ಟಿಕಲ್. ಬಹಳ ನಾಲೆಜಬಲ್ ಪೀಪಲ್ ಒಂದು ಚಿಕ್ಕ ಕಾರ್ಡ್ ಕೊಟ್ಟಿರ್ತಾರೆ. ಆದರೆ ಏನಾಗುತ್ತೆ, ನಾವು ಏನೇನೋ ನೀಟಾಗಿ ಲಾಕರಲ್ಲಿ ಇಟ್ಕೊತೀವಿ. ಪೇಷಂಟ್ಸ್ ಬರೋವ್ರಿಗೆ ನಾನು ಅದೇ ಹೇಳೋದು, ನೀವು ಏನು ಚಿನ್ನ, ಬೆಳ್ಳಿ, ಒಡವೆ ಅದನ್ನೆಲ್ಲ ನೀವು ಲಾಕರಲ್ಲಿ ಇಟ್ಕೊತೀರಾ. ಆದರೆ ನಿಮ್ಮ ಹೆಲ್ತ್ ರಿಲೇಟೆಡ್ ಡಾಕ್ಯುಮೆಂಟ್ಸ್, ವ್ಯಾಕ್ಸಿನೇಷನ್ ಕಾರ್ಡ್ ಆಗಲಿ, ಬರ್ತ್ ಸರ್ಟಿಫಿಕೇಟ್ ಆಗಲಿ, ಅಥವಾ ನಿಮ್ಮದು ಏನೇ ಹೆಲ್ತ್ ರೆಕಾರ್ಡ್ಸ್, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋದು ಎಲ್ಲನೂ ನೀಟಾಗಿ ಗೋಲ್ಡ್ ಅಷ್ಟೇ ಸೇಫಾಗಿ ಇಟ್ಕೋಬೇಕು. ಇದೆಲ್ಲ ಬಹಳ ಉತ್ತಮ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನೆಕ್ಸ್ಟ್ ಟೈಮ್ ಏನಾದ್ರು ಒಂದು ವಯಸ್ಕರಿಗೆ ಏನಾದ್ರು ತೊಂದರೆ ಆದರೆ ನಾವು ಇದನ್ನು ರಿವ್ಯೂ ಮಾಡಿದ್ರೆ ಒಂದು ಬೇಸ್ ಲೈನ್ ಐಡಿಯಾ ಬಂದ್ಬಿಡುತ್ತೆ. ಒಂಥರ ನಿಮ್ಮ ಜಾತಕ ಇದ್ದಂಗೆ, ಹೆಲ್ತ್ ಜಾತಕ ಇದ್ದಂಗೆ ಅದು ಹೇಗೆ ಅಂತ ನೀಟಾಗಿ ಅದು ತೋರಿಸ್ಬಿಡುತ್ತೆ. ಆದ್ದರಿಂದ ಇದೆಲ್ಲ ಸೇಫಾಗಿ ಇಟ್ಕೋಬೇಕು. ಕೆಲವೊಂದು ಕಡೆ ಏನಾಗುತ್ತೆ, ಇದು ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರಲ್ಲ, ಅಥವಾ ಪಾಪ ಗೊತ್ತಿರಲ್ಲ, ಮುಗ್ದ್ರು ನಮ್ಮ ಜನ. ಇದೇನು ಹಳ್ಳಿ ಜನ ಮುಗ್ದ್ರು ಅಂತ ಖಂಡಿತ ಅನ್ಕೋಬೇಡಿ. ಅವರಷ್ಟು ಮೆಚ್ಯೂರಿಟಿ ಪಟ್ಟಣದವ್ರಿಗೆ ಇರೋದಿಲ್ಲ. ಈಗ ನಾವು ಬರ್ತಾರೆ OPDಲಿ, ನಿಮ್ಮ ತಂದೆ ತಾಯಿ ಹಾಕ್ಸಿರೋ ವ್ಯಾಕ್ಸಿನೇಷನ್ ಕಾರ್ಡ್ ಏನಾದ್ರು ನಿಮ್ಮ ಹತ್ರ ಇದೆಯಾ ಅಂದರೆ ಮುಖ ನೋಡ್ಕೋತಾರೆ, ಅವಾಗಲೇ ಹೇಳಿಲ್ವಾ? ಹಾಗೆ
ಸೊ ಈ ವ್ಯಾಕ್ಸಿನೇಷನ್ ಕಾರ್ಡ್ ಅಕಸ್ಮಾತ್ ಇರಲಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಹತ್ರ ಕೇಳಬೇಕು, ಹಾಗೂ ಹಳೆ ಕಾಲದ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಹೋಗಬೇಕು. ಕೆಲವರು ನೀಟಾಗಿ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡ್ತಿರ್ತಾರೆ. ಇನ್ನೊಂದು ಸಿಚುಯೇಷನ್, ನಮಗೆ ದುರಾದೃಷ್ಟವಶಾತ್ ನಮಗೆ ಸಿಕ್ಕಲಿಲ್ಲ. ಹಲವಾರು ಕಡೆ ಎಷ್ಟೋ ಜನ ವ್ಯಕ್ತಿಗಳು ಆರ್ಮಿ ಡಿಫೆನ್ಸಲ್ಲಿ ಇರ್ತಾರೆ, ಅಥವಾ ಟೀಚರ್ಸ್ ಇರ್ತಾರೆ, ಬ್ಯಾಂಕ್ ಮ್ಯಾನೇಜರ್ಸ್ ಆಗಿರ್ತಾರೆ. ಅವ್ರ ಮಕ್ಳುಗಳೆಲ್ಲ 2 ವರ್ಷ ಒಂದ್ ಕಡೆ ಇರ್ತಾರೆ, ಇನ್ನೊಂದ್ 2 ವರ್ಷ ಇನ್ನೊಂದ್ ಕಡೆ ಇರ್ತಾರೆ. ಇಂಥ ಪರಿಸ್ಥಿತಿ ಉತ್ಪನ್ನ ಆದಾಗ ಅವ್ರ ತಂದೆ ತಾಯಿಗೆ ಮರ್ತು ಹೋಗಿರುತ್ತೆ ಎಲ್ಲೆಲ್ಲಿ. ವೆರಿ ಪ್ರಾಕ್ಟಿಕಲಿ ಐ ಆಮ್ ಸ್ಪೀಕಿಂಗ್. ಇವ್ರನ್ನೆಲ್ಲ ನಿಮ್ ಇಮ್ಯುನೈಸೇಷನ್ ಕಾರ್ಡ್ ತಗೊಂಬನ್ನಿ ಅಂದ್ರೆ ಕಷ್ಟ. ಇಂಥ ವಯಸ್ಕರು ಬಂದಾಗ ಅವ್ರಿಗೆ ಏನೇನು ಲಸಿಕೆ ಬೇಕು ಅಂತ ಅವರ ಕಂಡೀಷನ್ ಒಂದು ಪರೀಕ್ಷೆಯನ್ನು ಮಾಡಿಬಿಟ್ಟು ಆಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ ಮೇಡಮ್, ಈಗ ಸಾಕಷ್ಟು ಡಾಕ್ಯುಮೆಂಟ್ಸ್ ಕಳೆದೋಗ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ಒಂದು ಹೆಲ್ತ್ ಕಾರ್ಡ್ ಇರ್ಬೋದು ಅಥವಾ ವ್ಯಾಕ್ಸಿನೇಷನ್ ಕಾರ್ಡ್ ಇರ್ಬೋದು, ಕೆಲವೊಬ್ರಿಗೆ ಕಳೆದೋಗ್ಬಿಟ್ಟಿರುತ್ತೆ, ಈಗಿನ ಮಕ್ಕಳಿಗೂ ಆಗಿರ್ಬೋದು ಅಥವಾ ಹಳಬ್ರಿಗೂ ಆಗಿರ್ಬೋದು. ಸೊ ಆ ರೀತಿಯಾಗಿ ಕಳೆದೋಗಿರುವಂಥದ್ದು ನಮ್ಗೆ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಹಾಕೊಂಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಎಲ್ಲಾದರೂ ಸಿಗೋ ರೀತಿಯಾಗಿ ನಮಗೆ ಇರುತ್ತಾ, ಅಥವಾ ಹೆಲ್ತ್ ರಿಪೋರ್ಟಿಂದ ನಾವು ಏನಾದ್ರು ತೊಗೊಳ್ಬೋದಾ, ಬ್ಲಡ್ ರಿಪೋರ್ಟಿಂದ? ಈ ರೀತಿಯಾಗಿ ಕಳೆದೋದ್ರೆ ಏನು ಮಾಡಬೇಕು? ನೀವು ಎಲ್ಲಿ ಇದ್ರಿ, ಎಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ರಿ ಅಂತ ಇಂಪಾರ್ಟೆಂಟ್. ಸಪೋಸ್ ನೀವು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ರಿ ಅಂದರೆ ಆ ಖಾಸಗಿ ಆಸ್ಪತ್ರೆಯಲ್ಲಿ ರೆಕಾರ್ಡ್ ಮೇಂಟೈನ್ ಮಾಡಿರ್ತಾರೆ. ನೀವು ಹೋಗ್ಬಿಟ್ಟು ಅವ್ರ ಹತ್ರ ಕೇಳಬಹುದು, ಡಿಮ್ಯಾಂಡ್ ಮಾಡ್ಬೋದು. ಅಟ್ಲೀಸ್ಟ್ ಒಂದು 3 years ತನಕ ಅವರು OPD ರೆಕಾರ್ಡ್ಸ್ ಮೇಂಟೈನ್ ಮಾಡಿರ್ತಾರೆ. ಅಂದರೆ ಈ ವ್ಯಾಕ್ಸಿನ್ ಎಲ್ಲ OPD ಪ್ರೊಸೀಜರ್ಸು. 3 ವರ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆಪ್ಪ, ನನ್ನ ಹತ್ರ ವ್ಯಾಕ್ಸಿನೇಷನ್ದು ಡಾಟಾನೇ ಇಲ್ಲ, 99 ಭಾಗ ಜನ ಬರೋದು ಈ ಥರನೇ, ಅವ್ರಿಗೆ ಏನು ವ್ಯಾಕ್ಸಿನೇಷನ್ ಯಾವಾಗ ಹಾಕ್ಸ್ಕೊಂಡಿದ್ದಾರೆ ಏನೂ ಗೊತ್ತಿರಲ್ಲ. ಇಂಥ ಸಿಚುಯೇಷನಲ್ಲಿ ಮೇಡಮ್ ಏನೂ ಇಲ್ಲ, ಏನು ಮಾಡೋದು ಅಂತ ಗಾಬರಿಯಾಗಿ ಬರ್ತಾರೆ. ಫಸ್ಟು ನಾವು ಕೇಳೋದು, ನಿಮ್ಗೆ ಏನಕ್ಕೆ ಬೇಕು ವ್ಯಾಕ್ಸಿನೇಷನ್ ಡೀಟೇಲ್ಸ್ ಅಂತ ಕೇಳ್ತೀವಿ. ಇವಾಗ ನೀವು ಬೇರೆ ದೇಶಕ್ಕೆ ಹೋಗ್ಬೇಕಪ್ಪ, ಅವ್ರು ಕೇಳ್ತಿದ್ದಾರೆ ವ್ಯಾಕ್ಸಿನೇಷನ್ನು ಅಂತ ಎಷ್ಟೊಂದು ಜನ ಬರ್ತಾರೆ, ವಯಸ್ಕರು 25 ವರ್ಷದವರು 30 ವರ್ಷದ. ಅವ್ರು ರಿಸರ್ಚ್ಗೆ ಹೋಗ್ತಾ ಇದ್ದೀವಿ, ಏನೇನೋ ಓದಕ್ಕೆ ಹೋಗ್ತಾ ಇದ್ದೀವಿ, ಆದರೂ ವ್ಯಾಕ್ಸಿನೇಷನ್ ನನ್ನ ಕಾರ್ಡೇ ಇಲ್ಲಪ್ಪ ಅಂದರೆ ನಾವು ಏನು ಮಾಡ್ತೀವಿ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿಬಿಟ್ಟು ಅವರು ವ್ಯಾಕ್ಸಿನೇಟ್ ಮಾಡಿಸ್ಕೊಂಡಿದ್ದಾರೆ. ನಾ ಹೇಳಿದ್ನಲ್ಲ, ಆಂಟಿಬಾಡಿ ಟೈಟರ್ಸ್ ಇದೆ, ಅಡಿಕ್ವೇಟ್ ಆಗಿದೆ. ಅವಾಗಲೇ ಹೇಳಿದೆ ನೋಡಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಈ ಆಂಟಿಬಾಡಿ ಟೈಟರ್ಸು ಲಸಿಕೆ ಕೊಟ್ಟ ತಕ್ಷಣ ಇವರು ಉತ್ಪನ್ನ ಆಗ್ತಾರೆ. ಈ ಆಂಟಿಬಾಡಿ ಟೈಟರ್ಸ್ನ ನಾವು ಮೆಜರ್ ಮಾಡಿಬಿಟ್ಟು ಆ ಡಾಕ್ಯುಮೆಂಟ್ನ ನೋಡಿ ಪ್ರೂಫ್ ಜೊತೆ ಆ ಇನ್ಸ್ಟಿಟ್ಯೂಟ್ಸ್ಗೆ ಒಂದು ಲೆಟ್ರ್ ಬರ್ಕೊಡ್ತೀವಿ. ನೀವು ಈ ಆ್ಯಂಟಿಬಾಡಿ ಟೈಟರ್ಸ್ ಎಲ್ಲ ಅಡಿಕ್ವೇಟ್ ಆಗಿದೆ, ಈ ಒಂದು ವ್ಯಕ್ತಿ ಮೋಸ್ಟ್ಲಿ ಲಸಿಕೆ ಹಾಕ್ಸ್ಕೊಂಡಿದ್ದಾರೆ, ಆದ್ದರಿಂದ ರಿವ್ಯಾಕ್ಸಿನೇಷನ್ ಇಸ್ ನಾಟ್ ರೆಕಮೆಂಡೆಡ್ ಅಂತ ಬರ್ಕೊಡ್ತೀವಿ. ಅಕಸ್ಮಾತ್ ಟೈಟರ್ಸ್ ಕಮ್ಮಿ ಆಯಿತು, ಒಂದಷ್ಟು ಟೈಟರ್ಸ್ ಇರುತ್ತೆ, ಇಷ್ಟು ಟಾರ್ಗೆಟ್ ಟೈಟರ್ ಬರಬೇಕು ಅಂತ ಇರುತ್ತೆ. ಇವಾಗ ನಾನು ಒಂದು TT ಲಸಿಕೆ ಹಾಕ್ಸ್ಕೊಂಡಿದ್ರೆ ಅದ್ರದ್ದು ಇಷ್ಟು ಆ್ಯಂಟಿಬಾಡಿ ಟೈಟರ್ ಇರಬೇಕು ಅಂತ ಇರುತ್ತೆ. ಅಕಸ್ಮಾತ್ ಆ ಟಾರ್ಗೆಟ್ ಟೈಟರ್ ಬಂದಿಲ್ಲಪ್ಪ, ಇನ್ನೊಂದು ಉತ್ತಮ ಎಕ್ಸಾಂಪಲ್ ಕೊಡ್ತೇನೆ. ಒಂದು ನರ್ಸ್ ಬಂದಿದ್ರು, ಅವ್ರಿಗೆ ಬೇರೆ ಕತಾರಲ್ಲೋ ಎಲ್ಲೋ ಒಂದು ಕೆಲಸ ಸಿಕ್ಕಿದೆ, ಆದರೆ ನನಗೆ ಹೆಪಟೈಟಿಸ್ B ವ್ಯಾಕ್ಸಿನೇಷನ್ ನಾನು ಹಾಕಿಸ್ಕೊಂಡಿದ್ದೀನಿ ಮೇಡಮ್ 3 ಡೋಸು, ಅಂದರೂ ನನಗೆ ವ್ಯಾಕ್ಸಿನೇಷನ್ ಕಾರ್ಡ್ ಬೇಕು, ಪ್ರೂಫ್ ಬೇಕು ಅಂತ ಕೇಳ್ತಿದ್ದಾರೆ ಅಂತ ಕೇಳಿದ್ರು. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಬರೋವಂಥ ಒಂದು ಸಂದರ್ಭಗಳು. ನಾನೇನು ಮಾಡಿದೆ, ಒಂದು ಹೆಪಟೈಟಿಸ್ B ಆ್ಯಂಟಿಬಾಡಿ ಟೈಟರ್ ಮಾಡಿಸ್ದೆ. ಅದು 10ಕ್ಕಿಂತ ಜಾಸ್ತಿ ಇತ್ತು. ಆಗ ಒಂದು ಪ್ರೂಫ್ ಆಫ್ ಲೆಟರ್ ಬರ್ಕೊಟ್ಟೆ, ನೋಡಿ ಈ ಒಂದು ನರ್ಸು ಆ್ಯಂಟಿಬಾಡಿ ಟೈಟರ್ಸು ಹೆಪಟೈಟಿಸ್ ಬಿಗೆ ಸಾಕಷ್ಟು ಬೇಕಾದಷ್ಟು ಪ್ರಮಾಣದಲ್ಲಿ ಇದೆ, ಈಕೆಗೆ ವ್ಯಾಕ್ಸಿನೇಷನ್ ಬೇಡ ಅಂತ ರೆಕಮೆಂಡ್, ರಿವ್ಯಾಕ್ಸಿನೇಷನ್ ಬೇಡ ಅಂತ ಬರ್ಕೊಟ್ಟೆ. ಸೊ ಅದನ್ನ ಆಕ್ಸೆಪ್ಟ್ ಆಯಿತು ಅವರು. ಆಮೇಲೆ ನನಗೆ ಪಾಪ ಸಿಸ್ಟರ್ ಕೃತಜ್ಞತೆಯನ್ನು ಸಲ್ಲಿಸಿದ್ಲು. ಹೀಗೆ ನಾವು ಈ ವ್ಯಕ್ತಿ ವ್ಯಾಕ್ಸಿನೇಷನ್ ನನಗೆ ಸ್ಟೇಟಸ್ ಗೊತ್ತಿಲ್ಲ ಅಂದರೆ ಏನೇನು ರಿಕ್ವೈರ್ಮೆಂಟ್ ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಆ ರಿಕ್ವೈರ್ಮೆಂಟ್ ಪ್ರಕಾರ ಸುಮ್ಮನೆ ನೀವು ಬಂದ್ಬಿಟ್ಟು ಇವಾಗ ನನಗೆ ವ್ಯಾಕ್ಸಿನೇಷನ್ ಸ್ಟೇಟಸ್ ಗೊತ್ತಿಲ್ಲ ಅದಕ್ಕೋಸ್ಕರ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಅನ್ನೆಸೆಸರಿಯಾಗಿ ನಾವು ಟೆಸ್ಟ್ ಮಾಡಿಸಿ ಅಂತ ರೆಕಮೆಂಡ್ ಮಾಡೋದಿಲ್ಲ. ಆಯ್ತಾ, ಇದೊಂದು ತಿಳ್ಕೊಬೇಕು. ಸೊ ಅಕಸ್ಮಾತ್ ಎಲ್ಲ ಕಳೆದೋಗಿ, ಹೀಗೆ ನಾವು ಬೇರೆ ಕಾಲೇಜ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಈ ವ್ಯಾಕ್ಸಿನ್ಸ್ ಎಲ್ಲ ಕೇಳ್ತಿದ್ದಾರೆ ಅಂತ IIT ಎಲ್ಲೋ ಸಿಕ್ತಪ್ಪ, ಭಾರತದಲ್ಲೇ ಎಲ್ಲೋ IIT ಮಡ್ರಾಸೋ ಎಲ್ಲೋ ಸಿಕ್ತು ಒಂದು ಮಗುಗೆ, ಖುಷಿಯಾಗ್ಬಿಡ್ತಾರೆ ಪೇರೆಂಟ್ಸು. ಆದರೆ ಕೆಲವೊಂದು ಖಾಸಗಿ ಇನ್ಸ್ಟಿಟ್ಯೂಟ್ಸು, ಒಂದು ಬೋರ್ಡಿಂಗ್ ಸ್ಕೂಲ್ ಇರ್ಬೋದು, ಈ ವ್ಯಾಕ್ಸಿನ್ಸ್ ಬೇಕೇ ಬೇಕು, ನಮಗೆ ವ್ಯಾಕ್ಸಿನ್ ಕಾರ್ಡ್ ಬೇಕು ಅಂತ ಒಂದು ಮ್ಯಾಂಡೇಟ್ ಕೇಳ್ತಾರೆ, ರಿಕ್ವೈರ್ಮೆಂಟ್ ಕೇಳೋ ಒಂದು ಮೂಲ ಉದ್ದೇಶನೂ ಸರಿ. ಸೊ ಅದೊಂದು ಹರ್ಡ್ ಇಮ್ಯುನಿಟಿ, ಒಬ್ಬರಿಂದ ಒಬ್ಬರಿಗೆ ಏನಾದ್ರು ಒಂದು ಆ ಇನ್ಸ್ಟಿಟ್ಯೂಷನಲ್ಲಿ ಒಂದು ಔಟ್ಬ್ರೇಕ್ ಅಂತ, ಈ ಕಾಯಿಲೆ ಹೆಚ್ಚು ಪ್ರಮಾಣದಲ್ಲಿ ಕಾಣಿಸ್ಕೊಂಡ್ರೆ ತೊಂದರೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಅವ್ರು ಈ ಥರ ರೆಗ್ಯುಲೇಷನ್ಸ್ ಎಕ್ಸ್ಪರ್ಟ್ ಅಡ್ವೈಸಿಂದ ಮಾಡ್ತಾರೆ. ಈ ವ್ಯಾಕ್ಸಿನೇಷನ್ ರೆಕಾರ್ಡ್ ಕೇಳಿದಾಗ ನಾವು ಇಲ್ಲೂ ಅಷ್ಟೇ ಅವರ ಆ್ಯಂಟಿಬಾಡಿ ಟೈಟರ್ಸ್ ಬೇಕಾದರೆ ಮಾಡಿಸ್ತೀವಿ, ಇಲ್ಲಾಂದರೆ ಕೆಲವೊಂದು ಸಂದರ್ಭದಲ್ಲಿ ರಿವ್ಯಾಕ್ಸಿನೇಟು ಮಾಡ್ಬೋದು, ಅಥವಾ ವ್ಯಾಕ್ಸಿನ್ ಕೆಲವೊಂದು ರೆಕಮೆಂಡು ಮಾಡ್ಬೋದು, ಅದನ್ನು ಕೊಡ್ತೀವಿ. ಸೊ ಈ ಎಲ್ಲ ಸಂದರ್ಭಗಳನ್ನ ಅರ್ಥ ಮಾಡಿಕೊಂಡು ಅದರ ಅನುಸಾರವಾಗಿ ನಾವು ಈ ವ್ಯಾಕ್ಸಿನ್ ರೆಕಮೆಂಡೇಶನ್ಸ್ ಹೇಳ್ತೀವಿ.
ಆ್ಯಂಡ್ ಇನ್ನು ಕೆಲವು ಮಕ್ಕಳು ಈಗ ನೀವು ನೋಡ್ತಿರ್ತೀರ ಈಗಿನ ವಯಸ್ಕರಿಗೂ ಅಷ್ಟೇ, ಎಸ್ಪೆಷಲಿ ಯಂಗ್ಸ್ಟರ್ಗೆ ತುಂಬ ನೆಗಡಿ, ಸೀನು, ಲಂಗ್ಸ್ ಇನ್ಫೆಕ್ಷನ್ನು, ಆಸ್ತಮಾ ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಉಸಿರಾಡೋ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತೀವಿ, ನಾವು ಬಹಳ ಅದು ಏರ್ ಕ್ವಾಲಿಟಿ ಇಸ್ ಕಮಿಂಗ್ ಡೌನ್ ಎ ಲಾಟ್, ಕ್ಷೀಣಿಸ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಹೈ ರಿಸ್ಕ್ ಗ್ರೂಪ್ ಮಕ್ಕಳಿಗೆ ನಾವು ಫ್ಲೂ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹೋಗಿ ಅಂತಲೂ ರೆಕಮೆಂಡ್ ಮಾಡಿದ್ವಿ. ಪದೇ ಪದೇ ಆಸ್ತಮಾ ಬಂದು ಅಡ್ಮಿಟ್ ಆಗ್ತಾ ಇದ್ರೆ ಅಥವಾ ಆಸ್ತಮಾಗೆ ಹಲವಾರು ಮೆಡಿಸಿನ್ಸು ಯೂಸ್ ಮಾಡ್ತಿದ್ರೆ ಇಂಥ ಮಕ್ಕಳಿಗೆ ನೀವು ನಿಮೋನಿಯಾ ವ್ಯಾಕ್ಸಿನು ಹಾಕ್ಸ್ಕೊಂಡು ಹೋಗಿ ಅಂತ ಹೇಳ್ತೇವೆ. ಈ ಫ್ಲೂ ವ್ಯಾಕ್ಸಿನ್ ಅಂತೂ ವರ್ಷಕ್ಕೊಂದ್ಸಲಿ ಹಾಕಿಸ್ಕೋಬೇಕು. ಈ ವ್ಯಾಕ್ಸಿನ್ ಮಾತ್ರ ಪದೇ ಪದೇ ಹಾಕ್ಸ್ಕೋಬೇಕಾಗುತ್ತೆ. ಆದರೆ ನಿಮೋನಿಯಾ ವ್ಯಾಕ್ಸಿನು ಡಿಪೆಂಡಿಂಗ್ ಆನ್ ದ ಏಜ್ ಗ್ರೂಪ್ ಆ್ಯಂಡ್ ರಿಕ್ವೈರ್ಮೆಂಟ್ ಕೆಲವೊಂದು ರೆಕಮೆಂಡೇಷನ್ಸ್ ಇದೆ. ಈ ಆಸ್ತಮಾ ಪ್ರೋನ್ ಮಕ್ಕಳಿಗೆ ಮಾತ್ರ ನಾವು ನಿಮೋನಿಯಾ ವ್ಯಾಕ್ಸಿನ್ ಅನ್ನೋದನ್ನು ರೆಕಮೆಂಡ್ ಮಾಡ್ತೀವಿ. ಇನ್ನೊಂದು ಟೈಫಾಯ್ಡ್ ವ್ಯಾಕ್ಸಿನ್. ಟೈಫಾಯ್ಡು ಈ ಆಹಾರ ಅಥವಾ ನೀರಿಂದ ಬರುತ್ತೆ, ಭಾಳ ಬೇಗ ಬಂದ್ಬಿಡುತ್ತೆ. ಈ ಟೈಫಾಯ್ಡನ್ನ ಪ್ರಿವೆಂಟ್ ಮಾಡೋದಕ್ಕೆ ಹಲವಾರು ಮಕ್ಕಳು ಆ್ಯಕ್ಚುಲಿ ಪೇರೆಂಟ್ಸೇ ಕೇಳ್ತಾರೆ, ಇವು ಟೈಫಾಯ್ಡ್ದು ವ್ಯಾಕ್ಸಿನ್ ಇದೆಯಂತೆ ಹಾಕಿಸ್ಬಿಡಿ ಅಂತ. ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಹೇಳ್ಬಿಟ್ಟು ಕೊಡ್ತೀವಿ. ಮೇಡಮ್, ಈಗ ಸಾಕಷ್ಟು ವ್ಯಾಕ್ಸಿನೇಷನ್ಸ್ ವಯಸ್ಕರಲ್ಲಿ ಇದೆ ಅನ್ನುವಂಥದ್ದು ಕೆಲವೊಬ್ಬರಿಗೆ ಗೊತ್ತಿದೆ, ಬಟ್ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಮಕ್ಕಳಲ್ಲಿ ವ್ಯಾಕ್ಸಿನೇಷನ್ಸ್ ಹಾಕಿಸ್ಕೊಂಡಿದ್ದೀವಿ ಅಥವಾ ಹಾಕಿಸ್ತಿದ್ದೀವಿ ಅಷ್ಟೇ, ನಮ್ಗೆ ಅಷ್ಟೇ ಗೊತ್ತಿರುವಂಥದ್ದು. ಸೊ ವಯಸ್ಕರ ವ್ಯಾಕ್ಸಿನ್ ಅಂದರೆ ಏನು, ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಅಂತ? ವಯಸ್ಕರ ವ್ಯಾಕ್ಸಿನ್ ನಾನು ಈಗ ಹೇಳ್ದಂಗೆ ಯಾವ ಏಜ್ ಗ್ರೂಪ್ಗೆ ಯಾವ ವ್ಯಾಕ್ಸಿನ್ಸ್ ಅಂತ ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಆ್ಯಂಡ್ ಯಾವ ಇವ್ರಿಗೆ ನಿಜವಾಗ್ಲೂ ಬೇಕಂತ. ಸೊ ಇವಾಗ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಇದೆ, ಟೈಫಾಯ್ಡ್ ವ್ಯಾಕ್ಸಿನ್ ಇದೆ, ಆಮೇಲೆ ಕೆಲವೊಬ್ಬರಿಗೆ ಮೆನಿಂಜೈಟಿಸ್ ವ್ಯಾಕ್ಸಿನ್ ಇದೆ. ಇದರಲ್ಲಿ 2 ಟೈಪ್ ಇದೆ. ಮೆನಿಂಗೋಕಾಕಲ್ ಮೆನಿಂಜೈಟಿಸ್ ವ್ಯಾಕ್ಸಿನ್ ಇದೆ, ಜಾಪನೀಸ್ ಎನ್ಕೆಫಲೈಟಿಸ್ ಅಂತ ಒಂದು ವೈರಸ್ ಮೂಲಕ ಬರೋ ಬ್ರೈನ್ ಫೀವರ್ ವ್ಯಾಕ್ಸಿನ್ ಇದೆ. ಆಮೇಲೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಇದೆ, ಇದು ಕೆಲವೊಂದು ಹೈ ರಿಸ್ಕ್ ಗ್ರೂಪಿಗೆ ಮಾತ್ರ. ಟೈಫಾಯ್ಡ್ ವ್ಯಾಕ್ಸಿನ್ ಇದೆ, ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಇದೆ, ಹರ್ಪೀಸ್ ಝಾಸ್ಟರ್ ವ್ಯಾಕ್ಸಿನ್ ಇದೆ. ಆಮೇಲೆ ನಿಮೋನಿಯಾ ವ್ಯಾಕ್ಸಿನ್ಸ್ 2 ಟೈಪ್ ಇದೆ. ಒಂದು ವೈರಲ್ ನಿಮೋನಿಯಾ ಬಂದರೆ ಫ್ಲೂ ವ್ಯಾಕ್ಸಿನ್ ಅಂತ ನಾವೇನು ಹೇಳ್ತೇವೆ, ವರ್ಷಕ್ಕೊಂದ್ಸಲಿ ಹಾಕ್ಸ್ಕೊಳ್ಳೋವಂಥದ್ದು. ಆಮೇಲೆ ಬ್ಯಾಕ್ಟೀರಿಯಲ್ ನಿಮೋನಿಯಾಸ್ ಬಂದರೆ ಅದಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಇದೆ. ಇದು 2 ಅಂತರದಲ್ಲಿ ನಾವು ಕೊಡಬೇಕಾಗತ್ತೆ. ಇದು ಯಾವ ವಯಸ್ಕರಿಗೆ ಅಂತ ಅವ್ರನ್ನ ನೋಡಿಕೊಂಡು ನಾವು ಈ ವ್ಯಾಕ್ಸಿನ್ನ ಹಾಕ್ತೀವಿ. ಹೀಗೆ ಹಲವಾರು ವ್ಯಾಕ್ಸಿನ್ಸ್ ಇದೆ. ಆಮೇಲೆ ಕೆಲವ್ರಿಗೆ ಈ ಮಮ್ಸ್ ಅಂದರೆ ದೊಡ್ಡಮ್ಮ, ದೊಡ್ಡ ಗಂಟ್ಲಮ್ಮ ಅಂತೆಲ್ಲ ನೀವು ಕರಿತೀರಲ್ಲ, ಅದೆಲ್ಲ ಆಗಿರುತ್ತೆ ಚಿಕ್ಕಂದಿ ಇದ್ದಾಗ. ಬಟ್ ಈ ನಡುವೆ ಏನಾಗ್ತಾ ಇದೆ, ಚಿಕ್ಕಮ್ಮ ಅಥವಾ ದೊಡ್ಡ ಗಂಟ್ಲಮ್ಮ ಎಲ್ಲ ಮತ್ತೆ ಮತ್ತೆ ಬರ್ತಾ ಇದೆ. ಮಮ್ಸು, ಮೀಸಲ್ಸು ಎಲ್ಲ ಪದೇ ಪದೇ ಬರ್ತಾ ಇದೆ. ಯಾಕೆಂದರೆ ನಮ್ಮದು ಇಮ್ಯುನಿಟಿ, ನಮ್ಮ ಪರಿಸರ ಎಲ್ಲನೂ ಸ್ವಲ್ಪ ಅಷ್ಟು ನಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತನಿಗೆ ಸಿಕ್ಕಿದಷ್ಟು ಒಳ್ಳೆಯ ಪರಿಸರ ಅಥವಾ ನೀರು ಎಲ್ಲ ಇದರೆಲ್ಲ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಇಮ್ಯುನಿಟಿನೂ ಕಮ್ಮಿ ಆಗ್ತಿದೆ. ಆದ್ರಿಂದ ಇಂಥ ಕಾಯಿಲೆಗಳು ರಿಯಾಕ್ಟಿವೇಟ್ ಆಗ್ತಾ ಇದೆ. ಅಂದ್ರೆ ಚಿಕ್ಕಂದಿಲ್ ನಾವು ಏನು ಅನುಭವಿಸಿದಿರೋ ಮತ್ತೆ ಅದು ದೊಡ್ಡವರಾದ್ಮೇಲೆ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ವ್ಯಾಕ್ಸಿನ್ನ ರಿವ್ಯಾಕ್ಸಿನೇಷನ್ ರೆಕಮೆಂಡ್ ಮಾಡ್ತೀವಿ. ಮೀಸಲ್ಸ್, ಮಮ್ಸ್, ರುಬೆಲ್ಲಾ, MMR ಅನ್ನೋದನ್ನ ಮತ್ತೆ ಹಾಕ್ತೇವೆ. ಕೆಲವೊಂದು ವ್ಯಾಕ್ಸಿನು ಲೈವ್ ವ್ಯಾಕ್ಸಿನ್ಸ್ ಇರುತ್ತೆ. ಈ ವ್ಯಾಕ್ಸಿನ್ನ ಈ ಪ್ರೆಗ್ನೆಂಟ್ ಲೇಡೀಸ್ ಆದರೆ, ಗರ್ಭಿಣಿ ಆದರೆ ಅವರು ಈ ವ್ಯಾಕ್ಸಿನ್ನ ಹಾಕಿಸ್ಕೋಬೇಡಿ ಅಂತೀವಿ. ಕೆಲವೊಂದು ವ್ಯಾಕ್ಸಿನ್ ಮಾತ್ರ ಅವ್ರಿಗೆ ರೆಕಮೆಂಡೇಶನ್ಸ್ ಇದೆ. ಹೀಗೆ ಅವರವರು ವಯಸ್ಸಿಗೆ ಅನುಗುಣವಾಗಿ ಏನೇನು ವ್ಯಾಕ್ಸಿನ್. ಇವಾಗ ವಯಸ್ಕರು 60-70 ವರ್ಷ ವಯಸ್ಸಾದವರು, ಇವಾಗ ಈಗಿನ ಸಿಚುಯೇಷನ್ ನಿಮಗೆ ಗೊತ್ತೇ ಇದೆ. ಎಷ್ಟೊಂದು ಜನ ವಯಸ್ಕರು ಒಬ್ಬೊಬ್ಬರೇ ಇರ್ತಾರೆ, ಅವರ ಮಕ್ಕಳುಗಳೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ. ಇದು ನೈಜ ಸ್ಥಿತಿ. ಪಟ್ಟಣದ ಕಡೆ ಆದರೆ, ಹಳ್ಳಿಗಳಲ್ಲಿ ಇನ್ನೂ ಆ ಫ್ಯಾಮಿಲಿ ಒಂದು ಕುಟುಂಬದ ಜೊತೆ ಇರಬೇಕು ಅನ್ನೋ ಕಾನ್ಸೆಪ್ಟ್ ಇನ್ನೂ ಇದೆ. ಸೊ ಈಗ ಇವರೆಲ್ಲ ಒಬ್ಬೊಬ್ಬರೇ ಇರಬೇಕಾದ್ರೆ ಇವ್ರಿಗೆಲ್ಲ ಅಕಸ್ಮಾತ್ ನಿಮೋನಿಯಾನೋ ಅಥವಾ ಏನಾದ್ರು ಬೇರೆ ಥರ ಹರ್ಪೀಸ್, ಸರ್ಪೆ ಸುತ್ತು ಅಂತ ನಾವೇನು ಹೇಳ್ತೀವಿ, ಇಲ್ಲ ಆಗದೇ ಇರಲಿ ಅಂತ ಕೆಲವು ವ್ಯಾಕ್ಸಿನ್ ರೆಕಮೆಂಡೇಶನ್ಸ್ ಇದೆ. ಈ ವಯಸ್ಕರು 50 ವರ್ಷದಕ್ಕಿಂತ ಹೆಚ್ಚು ಪಟ್ಟವರು, ಇವ್ರಿಗೇನಾದ್ರು ಸಕ್ಕರೆ ಕಾಯಿಲೆ ಇದೆಯಾ ಅಥವಾ ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಇದೆಯಾ, ಬೇರೆ ಏನಾದ್ರು ಸರ್ಜರಿ ಆಗಿದೆಯಾ, ಹೀಗೆ ಹಲವಾರು ಅಂಶಗಳನ್ನ ನಾನು ನೋಡಿಕೊಂಡು ಈ ವ್ಯಕ್ತಿಗೆ ಈ ವ್ಯಾಕ್ಸಿನ್ ಬೇಕು ಅಂತ ರೆಕಮೆಂಡೇಶನ್ಸ್ ಇದೆ. ಆದರೆ ಜನರಲ್ಲಾಗಿ ಹೇಳಬೇಕಂದ್ರೆ ನಿಮಗೆ ಸ್ವಲ್ಪ ವಯಸ್ಕರಿಗೆ ಏನಪ್ಪ ವ್ಯಾಕ್ಸಿನ್ ಕೊಡಿಸ್ಬೇಕು, ನಮ್ಮ ಅಜ್ಜಿ ಇದ್ದಾರೆ 80 ವರ್ಷದವರು 70 ವರ್ಷದವರು, ಏನು ವ್ಯಾಕ್ಸಿನ್ ಕೊಡಬೇಕು ಅಂತ ನೀವು ಕಾಮನಾಗಿ ಕೇಳ್ಬೋದು. ಇವ್ರಿಗೆ ನಾವು ಈ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನು, ನಿಮೋನಿಯಾ ವ್ಯಾಕ್ಸಿನು ಮತ್ತು ಹರ್ಪೀಸ್ ಝಾಸ್ಟರ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಅಂತ ನಾವೇನು ಹೇಳ್ತೇವೆ, ಈ ವ್ಯಾಕ್ಸಿನ್ನ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ. 50 ವರ್ಷದವರು ಕೆಲವ್ರು ಬರ್ತಾರೆ, ನಂಗೆ 45 ವರ್ಷ, ನಮ್ಮ ತಾಯಿಗೆ ಹರ್ಪೀಸ್ ಝಾಸ್ಟರ್ ವ್ಯಾಕ್ಸಿನ್ ಕೊಟ್ಟಿದ್ದೀರಾ, ನನಗೂ ಕೊಟ್ಬಿಡಿ ಅಂದರೆ 45 ವರ್ಷದವ್ರಿಗೆ ರೆಕಮೆಂಡೇಶನ್ ಇಲ್ಲ, ನಾವು ಕೊಡಲ್ಲ. ಸೊ ಹೀಗೆ ಅವರ ವಯಸ್ಸಿನ
ಅನುಗುಣವಾಗಿ ಕೆಲವೊಂದು ರೆಕಮೆಂಡೇಶನ್ಸ್ ಇರುತ್ತೆ, ಅದ್ರ ಪ್ರಕಾರ ವ್ಯಾಕ್ಸಿನ್ಸ್ನ ನಾವು ರೆಕಮೆಂಡ್ ಮಾಡ್ತೀವಿ. ಓಕೆ ಮೇಡಮ್, ಈಗ ಈ ವ್ಯಾಕ್ಸಿನೇಷನ್ಸ್ ಎಲ್ಲ ನಾವೇ ಬಂದು ಹಾಕಿಸ್ಕೊಳ್ಬೇಕಾ ಅಥವಾ ನೀವು ರೆಕಮೆಂಡ್ ಮಾಡ್ತೀರಾ ಅಥವಾ ಯಾವ ರೀತಿಯಾಗಿ? ಇಲ್ಲ ನೀವೇ ಹೇಳಿದ್ರಿ ನಾವು ಬಂದು ಈ ಒಂದು ವ್ಯಾಕ್ಸಿನೇಷನ್ ಕೊಡಿ ಅಂತ ಕೇಳ್ತಾರೆ ಅಂತ ಹೇಳಿ. ಸೊ ಯಾವ ರೀತಿಯಾಗಿ ತಗೊಳ್ಬೇಕಾಗತ್ತೆ, ಯಾವ ರೀತಿಯಾಗಿ ನಮ್ಗೆ ಗೊತ್ತಾಗಬೇಕಾಗತ್ತೆ? ವ್ಯಾಕ್ಸಿನ್ ಯೂಶಲಿ ಯಾವಾಗ್ಲಾರು ಈ ಹಾಸ್ಪಿಟ್ಲು ಅಥವಾ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ಪರಿಶೀಲನೆ ನಡೆಯುತ್ತೆ. ಸೊ ಸಪೋಸ್ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಮ ಪ್ರಶ್ನೆಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಇವಾಗ ಒಂದು 55 ವರ್ಷದ ಒಬ್ಬರು ವ್ಯಕ್ತಿ ಬಂದರು, ಈ ಥರ ನನಗೆ ಸುಸ್ತಾಗ್ತಾ ಇದೆ, ಪದೇ ಪದೇ ನಂಗೆ ನೆಗಡಿ ಬರ್ತಾ ಇದೆ, ಅದಕ್ಕೆ ಯಾರೋ ಹೇಳಿದ್ರು ನಾವು ಈ ಥರ ಎಲ್ಲೋ ಟಿ ವಿಲಿ ನೋಡಿದ್ರಿ ಇದ್ರ ಫ್ಲೂ ವ್ಯಾಕ್ಸಿನ್ ಬಂದಿದೆ ಅಂತ, ನಮಗೆ ಕೊಡ್ತೀರಾ ಅಂತ ಬಂದರು. ಅವರು ನೆಗಡಿ ಆಗಿದ್ದಾಗಲೇ ಬಂದರು. ಸೊ ನೆಗಡಿ ಆಗಿದ್ದಾಗ ನಾವು ಕೆಲವೊಂದು ವ್ಯಾಕ್ಸಿನ್ಸ್, ನಾವು ಯಾವುದೇ ವ್ಯಾಕ್ಸಿನ್, ಯಾವುದೇ ಒಂದು ಅನಾರೋಗ್ಯ ಇದ್ದಾಗ, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟು, ಅನಾರೋಗ್ಯ ಇದ್ದಾಗ ಯಾವುದೇ ರೀತಿಯ ವ್ಯಾಕ್ಸಿನೇಷನ್ನ ನಾವು ಕೊಡಲ್ಲ. ನೀವು ಅನಾರೋಗ್ಯ ಇದ್ದಾಗ ಡಾಕ್ಟರ್ ಹತ್ರ ಬಂದಾಗ ನಮಗೆ ವ್ಯಾಕ್ಸಿನ್ ಕೊಡಿ ಅಂತ ನೀವು ಇನ್ಸಿಸ್ಟ್ ಮಾಡಬಾರ್ದು. ಯಾವುದೇ ಆದ ಡಾಕ್ಟರು ಅವಾಗ ಕೊಡಲ್ಲ. ನೀವು ಚೆನ್ನಾಗಿರ್ಬೇಕಾದ್ರೆ ಬಂದು ಚೆಕಪ್ ಮಾಡಿಸ್ಕೋಬೇಕಾದ್ರೆ ನಾವು ನಿಮಗೆ ಯಾವ್ದು ವ್ಯಾಕ್ಸಿನ್ ಬೇಕು ಅಂತ ರೆಕಮೆಂಡ್ ಮಾಡ್ತೀವಿ. ಹೀಗೆ ವ್ಯಾಕ್ಸಿನ್ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳಿರುತ್ತೆ. ನಿಮ್ಗೆ ಏನಾರು ಅಲರ್ಜಿ ಇದೆಯಾ? ಕೆಲವ್ರಿಗೆ ಎಗ್ ಪ್ರೋಟೀನ್ ಅಲರ್ಜಿ ಇರುತ್ತೆ, ಕೆಲವರು ಹಿಂದಿನ ಸಲ ಯಾವುದೋ ವ್ಯಾಕ್ಸಿನ್ ಹಾಕ್ಸ್ಕೊಂಡೆ ಮೈಯೆಲ್ಲ ದದ್ದೆ ಬಂತು ಅಂತೆಲ್ಲ ಹೇಳ್ತಾರೆ, ಅಥವಾ ನನಗೆ ಉಸಿರು ಸಿಕ್ಕಾಕೋತು ಅಥವಾ ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಬಿದೋದೆ. ಈ ತರ ಏನೇ ಇದ್ರೂ ನೀವು ಚಿಕ್ಕ ಕ್ಲಿನಿಕ್ ಅಲ್ಲಿ ವ್ಯಾಕ್ಸಿನ್ನ ಹಾಕಿಸ್ಕೋಬೇಡಿ, ದೊಡ್ಡ ಆಸ್ಪತ್ರೆಗೆ ಬಂದು ವ್ಯಾಕ್ಸಿನ್ನ ಹಾಕಿಸ್ಕೊಳ್ಳಿ. ಸೊ ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಅಕಸ್ಮಾತ್ ನಮ್ಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಇದನ್ನೆಲ್ಲ ನೋಡ್ಕೊಳ್ಳೋಕೆ ಸಿಬ್ಬಂದಿ ವರ್ಗದವ್ರು ಇರ್ತಾರೆ. ದ ಸಿಸ್ಟಮ್ ಈಸ್ ವೆಲ್ ಎಕ್ವಿಪ್ಡ್ ಟು ಟೇಕ್ ಕೇರ್ ಆಫ್ ಯು. ಇಷ್ಟೇ ಇದ್ರ ಮೂಲ ಉದ್ದೇಶ. ಆ್ಯಂಡ್ ಈ ಥರ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ನೀವು ಬಂದಾಗ, ನಾನು ಈ ವ್ಯಕ್ತಿ ಎಕ್ಸಾಂಪಲ್ ಕೊಟ್ಟೆ, ಇದೇ ವ್ಯಕ್ತಿ ಮುಂದಿನ ವಾರ ಬಂದರು 55 ವರ್ಷದವರು, ಡಯಾಬಿಟೀಸ್ದು 3 months ಆ್ಯಾವ್ರೇಜ್ ಒಂದು HbA1c ಅಂತ ಮಾಡಿಸ್ತೀವಿ. ವೆಲ್ ಕಂಟ್ರೋಲ್ ಡಯಾಬಿಟಿಕಾ, ಬ್ಯಾಡ್ ಕಂಟ್ರೋಲ್ಡ್ ಅಂತ. 7 ಅಥವಾ 7.5 ಒಳಗಿದ್ರೆ ಪರವಾಗಿಲ್ಲ, ಡೀಸೆಂಟ್ಲಿ ವೆಲ್ ಕಂಟ್ರೋಲ್ ಡಯಾಬಿಟಿಕ್ ಅಂತ. HbA1c 7 to 7.5 ಇದ್ರೆ. ಬಟ್ ಈ ವ್ಯಕ್ತಿಗೆ 13 ಇತ್ತು ಅಂದ್ರೆ ಈಸ್ ಹೈಲಿ ಅನ್ಕಂಟ್ರೋಲ್ ಡಯಾಬಿಟಿಕ್. ಈ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದ್ರೆ ಆತನ ಇಮ್ಯುನಿಟಿ ಬಹಳಷ್ಟು ಕಡಿಮೆ ಇರುತ್ತೆ. ಇಂಥ ವ್ಯಕ್ತಿಗೆ ಹಲವಾರು ವ್ಯಾಕ್ಸಿನ್ಸ್ನ ನಾನು ಅವ್ರಿಗೆ ಎಜುಕೇಟ್ ಮಾಡಿ ಹೇಳಿದೆ. ಸೊ ಇವ್ರ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಫಸ್ಟು ನಾವು ಶುಗರ್ನ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟು, ಯಾವುದೇ ಫ್ಲೂ ಅಥವಾ ನಿಮೋನಿಯಾ ಬೇಗ ಬರಬಹುದು. ಇಂಥ ವ್ಯಕ್ತಿಗಳಿಗೆ ನಾನು ಫ್ಲೂ ವ್ಯಾಕ್ಸಿನು, ನಿಮೋನಿಯಾ ವ್ಯಾಕ್ಸಿನು ಮತ್ತು ಹರ್ಪೀಸ್ ಝಾಸ್ಟರ್ ವ್ಯಾಕ್ಸಿನು ರೆಕಮೆಂಡೇಶನ್, ಇದು ಬೇಸಿಕ್ ರೆಕಮೆಂಡೇಶನ್ ಕೊಟ್ಟೆ. ನೆಕ್ಸ್ಟು, ಇದೇ 55 ವರ್ಷದ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗಬೇಕು, ಅಲ್ಲಿ ನಾನು ಹೋಗ್ಬಿಟ್ಟು ಹಾರ್ವರ್ಡ್ ಯೂನಿವರ್ಸಿಟಿಲಿ 1 ವರ್ಷ ನಾನು ಇರ್ತೀನಿ, ಅಲ್ಲಿ ಕ್ಯಾಂಪಸಲ್ಲಿ ನಾನು ಇರಬೇಕು, ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ನಾನು ಕಲಿತಾ ಇದ್ದೀನಿ ಅಂತ ಅವರು ವ್ಯಕ್ತಪಡಿಸಿದ್ರು. ಆವಾಗ ಇವ್ರು ಬಂದಾಗ ಶುಗರ್ ಎಲ್ಲ ಕಂಟ್ರೋಲಲ್ಲಿ ಇತ್ತು. ಬಟ್ ಇದೇ ವ್ಯಕ್ತಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲಾಗಿ ಅಲ್ಲಿರೋ ಒಂದು ಕಾರಣದಿಂದ ಈ ವ್ಯಕ್ತಿಗೆ ನಾನು ಹೆಪಟೈಟಿಸ್ ಎ ವ್ಯಾಕ್ಸಿನು, ಹೆಪಟೈಟಿಸ್ ಎ ವ್ಯಾಕ್ಸಿನ್ ನಂತರ ಅವರಿಗೆ ಟೈಫಾಯ್ಡ್ ವ್ಯಾಕ್ಸಿನು ರೆಕಮೆಂಡೇಶನ್ ಮಾಡಿದೆ. ಆಮೇಲೆ ಮೆನಿಂಗೋಕಾಕಲ್ ವ್ಯಾಕ್ಸಿನು ತಗೊಳ್ಳೋದು ಒಳ್ಳೇದು ಅಂತ ಹೇಳಿದೆ. ಏಕೆಂದರೆ ಅವ್ರು ಇದ್ದಿದ್ದ ಕಂಟ್ರಿಲಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇತ್ತು, ಅವರಿಗೆ ಬ್ರೈನ್ ಫೀವರ್ ಬರೋ ಚಾನ್ಸಸ್ಸು ಇತ್ತು. ಇದನ್ನ ಬಂದು ಅನುಭವಿಸೋದು ಬಹಳ ಕಷ್ಟ. ಯಾಕೆಂದ್ರೆ ಬೇರೆ ದೇಶದಲ್ಲಿ ಇಂಡಿಯನ್ಸ್ ತರ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಬಹಳ ಕಡಿಮೆ ಇರುತ್ತೆ. ಸೊ ಅವ್ರಿಗೆ ಹೇಳಿದಾಗ ಈ ವ್ಯಾಕ್ಸಿನ್ ಎಲ್ಲ ತಗೊಂಡು ಪಾಪ ಆತ ಕೋರ್ಸು ಚೆನ್ನಾಗಿ ಕಂಪ್ಲೀಟ್ ಮಾಡಿ ಬಂದು ಹೇಳಿದ್ರು. ಅಂಡ್ ಇದೇ ಒಂದು ಇನ್ಸ್ಟೆನ್ಸ್ ಅಲ್ಲಿ ನಾವು ಅವ್ರ ಆರೋಗ್ಯದ ಬಗ್ಗೆ, ವ್ಯಾಕ್ಸಿನ್ ಇಸ್ ನಾಟ್ ದ ರೆಮಿಡಿ. ಫಸ್ಟು ನಾವು ಆರೋಗ್ಯ, ನಮ್ಮ ದಿನನಿತ್ಯ ಒಳ್ಳೆ ಆಹಾರ, ಮನೇಲಿ ಮಾಡಿರೋ ಆಹಾರ ತಗೋಬೇಕು, ವ್ಯಾಯಾಮ ಮಾಡಬೇಕು, ಮನಸ್ಸಿಗೆ ನೆಮ್ಮದಿನೂ ಇಟ್ಕೋಬೇಕು. ಮೇಡಮ್, ಈಗ ತುಂಬಾ ಜನಕ್ಕೆ ನಾನು ಬ್ರೇಕ್ಗೆ ಹೋಗ್ತಾ ಹೇಳಿದೆ, ಯಾವಾಗ ಹಾಕಿಸ್ಕೊಳ್ಬೇಕು ವ್ಯಾಕ್ಸಿನೇಷನ್ ಅನ್ನೋದೇ ದೊಡ್ಡ ಪ್ರಶ್ನೆ. ಕಾಯಿಲೆ ಬಂದಾಗ ನೀವು ಹೇಳಿದ್ರಿ ಅವಾಗ ಬಂದು ವ್ಯಾಕ್ಸಿನೇಷನ್ ಬೇಕು ಅಂತ ಕೇಳ್ತಾರೆ, ಅಥವಾ ಕಾಯಿಲೆ ಬಂದು ಹೋಗ್ಬಿಟ್ಟಿದ್ರೆ ಆಯ್ತಲ್ಲ ಇನ್ನೇನಕ್ಕೆ ವ್ಯಾಕ್ಸಿನೇಷನ್ ಅಂತ ಕೇಳ್ತಾರೆ. ಸೊ ವೆನ್ ಟು ವ್ಯಾಕ್ಸಿನೇಟ್, ಯಾವಾಗ ಲಸಿಕೆ ಹಾಕಿಸ್ಕೊಳ್ಬೇಕು? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಧುರೆ. ಈಗ ಎಷ್ಟೊಂದು ಜನ ಬರ್ತಾರೆ, ಟೈಫಾಯ್ಡ್ ಆಗಿದ್ದಾಗ ಬರ್ತಾರೆ, ಮೇಡಮ್ ಟೈಫಾಯ್ಡ್ ವ್ಯಾಕ್ಸಿನ್ ಇದೆ ಹಾಕ್ಸ್ಬಿಡೋಣ ಅಂತ ಅವ್ರ ತಾಯಂದ್ರು ಕೇಳ್ತಾರೆ, ಅಥವಾ ಮಕ್ಕಳೇ ಕೇಳ್ತಾರೆ, ಅಥವಾ ವಯಸ್ಕರೇ ಕೇಳ್ತಾರೆ. ಅವಾಗ ಕೊಡೋಕ್ಕಾಗಲ್ಲ. ಚಿಕನ್ ಪಾಕ್ಸ್ ಬಂದಾಗ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಕೊಡೋಕ್ಕಾಗಲ್ಲ. ಆಗ ಏನಾಗುತ್ತೆ, ಅವಾಗ ನಮ್ಮ ಶರೀರ ಅದ್ರ ಬಗ್ಗೆ ಫೈಟ್ ಮಾಡಲೇಬೇಕಾಗುತ್ತೆ. ನಾವು ಚೆನ್ನಾಗಿ ನಾರ್ಮಲ್ ಆಗಿದ್ದಾಗ ಬಂದು ನಾವು ಒಂದು ಹೆಲ್ತ್ ಚೆಕ್ ಅಂತ ಮಾಡಿಸ್ಕೋಬೇಕು. ಆವಾಗ ನಮಗೆ ಏನೇನು ವ್ಯಾಕ್ಸಿನೇಷನ್ ಬೇಕಾ ಬೇಡವಾ ಅಂತ
ನಿಮ್ಮ ಡಾಕ್ಟರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ನಾವು ಚೆನ್ನಾಗಿರ್ಬೇಕಾದ್ರೆ ದಯವಿಟ್ಟು ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಆವಾಗ ನಮಗೆ ವಯಸ್ಸಾದ್ಮೇಲೆ ಅಥವಾ ಸ್ವಲ್ಪ ದಿವಸ ಆದಮೇಲೆ ಈ ಕಾಯಿಲೆ ಬರಬಾರ್ದು ಅನ್ನೋ ಮುತುವರ್ಜಿಯಿಂದ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೋದು. ಇನ್ನೊಂದು ಭಾಳ ಸೂಕ್ಷ್ಮ ವಿಚಾರ, ನಿಮ್ಮ ಮನೆಯಲ್ಲಿ ಇವಾಗ ಡಯಾಲಿಸಿಸ್ ಪೇಷಂಟ್ ಇದ್ದರೆ, ಹಾರ್ಟ್ ಪೇಷಂಟ್ ಇದ್ದರೆ, ನಿಮಗೆ ಬರೋ ಇನ್ಫೆಕ್ಷನ್ ಅವ್ರಿಗೂ ಹರಡಬಹುದು. ಆ ಒಂದು ದೃಷ್ಟಿಯಿಂದ ನಾನೇನು ಹೇಳೋದು, ಈ ಥರ ಸೂಕ್ಷ್ಮ ಪೇಷಂಟ್ಸ್, ಇವಾಗ ಕ್ಯಾನ್ಸರ್ ಭಾಳ ಕಾಮನ್ ಆಗಿಬಿಟ್ಟಿದೆ. ಕ್ಯಾನ್ಸರಿಂದ ನರಳ್ತಿರ್ತಾರೆ, ಅವರಿಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಮನೆಯಲ್ಲಿ ತಗೊಳ್ಳೋಂಥ ವ್ಯಕ್ತಿಗಳಿರ್ತಾರೆ. ಇಂಥ ವ್ಯಕ್ತಿಗಳಿದ್ದಾಗ ಅವರ ಇಮ್ಯುನಿಟಿ ಬಹಳಷ್ಟು ಕಡಿಮೆ ಇರುತ್ತೆ. ಇಂಥ ವ್ಯಕ್ತಿಗಳಿದ್ದಾಗ ನಾವೇನು ಹೇಳ್ತೀವಿ, ಮನೆಯಲ್ಲಿರೋ ವಯಸ್ಕರು ವ್ಯಾಕ್ಸಿನೇಟ್ ಮಾಡಿಸ್ಕೊಂಬಿಡಿ, ಕೆಲವೊಂದು ಬೇಸಿಕ್ ವ್ಯಾಕ್ಸಿನ್ ಮಾಡಿಸ್ಕೊಂಬಿಡಿ, ಯಾಕೆಂದರೆ ಈ ರೋಗ ಅವ್ರಿಗೂ ಹರಡದೇ ಇರಲಿ ಅಂತ. ಅವ್ರ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಬಹಳಷ್ಟು ಫ್ಲಾರಿಡ್ ಆಗಿ ಆ ಒಂದು ಕಾಯಿಲೆ ಆ ವ್ಯಕ್ತಿಗಳಲ್ಲಿ ಕಾಣಿಸ್ಕೋಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ವಯಸ್ಕರ ಹುಡುಗ ಪಾಪ ಆಸ್ಟ್ರೇಲಿಯಾದಿಂದ ಬಂದಿದ್ದ, ಅವ್ರ ತಂದೆನ ನೋಡ್ಕೋಬೇಕು ಅಂತ. ಆದರೆ ಅವನಿಗೆ ಫ್ಲೂ ಬಂದ್ಬಿಡ್ತು, ಅವನಿಗೆ ಗೊತ್ತಿರಲಿಲ್ಲ. ಸೊ ಅವ್ರ ತಂದೆ ಜೊತೆನೇ ಇಂಟ್ರ್ಯಾಕ್ಟ್ ಮಾಡ್ತಿದ್ದ, ತಂದೆಗೂ ಫ್ಲೂ ಬಹಳಷ್ಟು ಸ್ಪ್ರೆಡ್ ಆಯಿತು. ಆಮೇಲೆ ತಂದೆನ ಅಡ್ಮಿಟ್ ಮಾಡೋ ಸ್ಟೇಜ್ ಬಂತು. ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಇದಕ್ಕೊಂದಷ್ಟು ಹಣ ವೆಚ್ಚ. ನೀವು ಅರ್ಥ ಮಾಡ್ಕೊತಿದ್ದೀರಾ ನಾನು ಏನು ಹೇಳ್ತಿದ್ದೀನಿ ಅಂತ. ಈಗ ಇದೇ ವ್ಯಕ್ತಿ ನಮ್ಮ ಮನೆಯಲ್ಲಿ ಒಂದು ಕೀಮೋಥೆರಪಿ ಪೇಷಂಟ್ ಇದ್ದಾರೆ, ಡಯಾಲಿಸಿಸ್ ಪೇಷಂಟ್ ಇದ್ದಾರೆ, ಹಾರ್ಟ್ ಫೇಲ್ಯೂರ್ ಪೇಷಂಟ್ ಇದ್ದಾರೆ. ಇವರ ಇಮ್ಯುನಿಟಿ ನನಗಿನ್ನ ಬಹಳಷ್ಟು ಕಡಿಮೆ ಇದೆ. ಆದ್ದರಿಂದ ನಾನು ವ್ಯಾಕ್ಸಿನೇಟ್ ಮಾಡಿಸ್ಕೊಂಡ್ರೆ ನನಗೆ ರೋಗ ಬರದೇ ಇದ್ದರೆ ನನ್ನ ತಂದೆ ತಾಯಿಗೂ ಇದೇ ರೋಗ ನಾನು ಹರಡಲ್ಲ ಅನ್ನೋ ಒಂದು ಸಮಾಜ ಜ್ಞಾನ ಇದ್ದಿದ್ರೆ, ಇವರು ವ್ಯಾಕ್ಸಿನೇಟ್ ಹಾಕ್ಸ್ಕೊಂಡಿದ್ದಿದ್ರೆ ತಂದೆಗೆ ಇಲ್ಲಿ ಅಡ್ಮಿಟ್ ಆಗೋ ನೆಸೆಸಿಟಿ ಇರ್ತಿರ್ಲಿಲ್ಲ. ಸೊ ಇದೊಂದು ಕೆಲವು ಪ್ರಿವೆಂಟಿವ್ ಸ್ಟ್ರಾಟಜೀಸ್ ಅಂತ ನಾವು ಹೇಳ್ತೇವೆ. ಸೊ ಇಷ್ಟೆಲ್ಲ ಮಾಡಿದ್ರು ಆ ರೋಗ ಬರಬೇಕು, ಯಾವುದೇ ರೀತಿಲಿ ಯಾವುದೇ ಮೂಲ ಸೋರ್ಸಿಂದನೂ ಬರಬಹುದು. ಆದರೆ ಆದಷ್ಟು ತಡೆಗಟ್ಟೋಕ್ಕೆ ನಾವು ಇಲ್ಲಿ ಒಂದು ಪ್ರಯತ್ನನ ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ಸೊ ಇಂಥ ಸಿಚುಯೇಷನಲ್ಲಿ ವ್ಯಾಕ್ಸಿನ್ ರೆಕಮೆಂಡೇಶನ್ಸು ಇದೆ. ಓಕೆ ಮೇಡಮ್, ಬಹಳಷ್ಟು ಜನಕ್ಕೆ ಇರುವಂಥ ಮಿಸ್ಕನ್ಸೆಪ್ಷನ್ಸ್ ಏನು ಈ ಒಂದು ವ್ಯಾಕ್ಸಿನೇಷನ್ಸ್ ಬಗ್ಗೆ? ವ್ಯಾಕ್ಸಿನೇಷನ್ಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಹೆದರಿಕೆ ಬಹಳ ಇದೆ. ಒಂದೇ ಒಂದು ಕ್ವಶನ್ ನಾನು ಕೇಳ್ತೇನೆ, ಇಷ್ಟೊಂದು ಯಾಕೆ ಹೆದರ್ತೀರಾ? ಚಿಕ್ಕವರಿದ್ದಾಗೆಲ್ಲ ನೀವು ವ್ಯಾಕ್ಸಿನ್ ಕೊಡಿಸ್ಕೊಂಡಿದ್ದೀರಾ, ಗೊತ್ತೇ ಆಗಿಲ್ಲ, ಯಾಕೆ ನೀವು ಇಷ್ಟು ಭಯ ಪಟ್ಕೋತೀರಾ ಅಂತ ನಾನು ಹೇಳ್ತೇನೆ. ಆ್ಯಂಡ್ ಇಲ್ಲಿ ನಾನು ಇನ್ನೊಂದೇನು ಹೇಳ್ತೇನೆ ಅಂದರೆ, ಹಲವಾರು ಜನ ವ್ಯಾಕ್ಸಿನ್ಗಳನ್ನ ತೊಗೊಂಡಿದ್ದೀವಿ, ನಾವು OPDಲೂ ಕೊಡ್ತಾ ಇದ್ದೀವಿ, ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಇದ್ರ ಬಗ್ಗೆ ಭಯ ಬೇಡ, ಇದ್ರ ಬಗ್ಗೆ ಅರಿವಿರಬೇಕು. ಇದ್ರ ಬಗ್ಗೆ ಭಯ ಇದ್ದಷ್ಟು ಇದು ನಮಗೇನು ಪ್ರಯೋಜನ ಅಂತೂ ಏನೂ ಆಗಲ್ಲ. ಇದ್ರ ಬಗ್ಗೆ ಅರಿವಿರಬೇಕು. ಇದನ್ನು ನಾನು ಹಾಕ್ಸ್ಕೊಳ್ಳೋದ್ರಿಂದ ನನಗೆ ಈ ಕಾಯಿಲೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ಇರಬೇಕು. ಆ್ಯಸ್ ಎ ಡಾಕ್ಟರ್ ಡೆಫಿನೆಟ್ಲಿ ಐ ಆಲ್ವೇಸ್ ಸೇ ವ್ಯಾಕ್ಸಿನ್ ಈಸ್ ನಾಟ್ ದಿ ರೆಮಿಡಿ ಫಾರ್ ಯು. ಇದೇ ಅಲ್ಟಿಮೇಟ್ ಅಲ್ಲ. ಬಟ್ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪಥ್ಯ, ನಮ್ಮ ರೆಗ್ಯುಲರ್ ಎಕ್ಸಸೈಸ್, ಅದೇ ಅಲ್ಟಿಮೇಟ್ ಥಿಂಗ್ಸ್ ಇನ್ ಲೈಫ್. ವ್ಯಾಕ್ಸಿನ್ ಇಸ್ ಅ ಸಪ್ಲಿಮೆಂಟ್ ನವೇಡೇಸ್. ಯಾಕೆಂದರೆ ಇನ್ನೊಂದು ಅಂಶ ನೀವು ಭಾಳಷ್ಟು ತಿಳಿಬೇಕು, ನಮ್ಮ ಇಂಡಿಯನ್ಸಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತದೆ. ಅಂದರೆ 70 ವರ್ಷ ಮಿನಿಮಮ್ ನಾವು ಇದ್ದೇ ಇರ್ತೀವಿ ಅಂತ ರಿಸರ್ಚ್ ಪ್ರಕಾರ ಡೇಟಾ ಗ್ಯಾರಂಟಿ ಆಗಿಬಿಟ್ಟಿದೆ. 70 ವರ್ಷ ಇರ್ತೀವಿ ಅಂದರೆ ನಾವು 70ಕ್ಕಿಂತ ಮೇಲ್ಪಟ್ಟು ಇರ್ಬೋದು. ಯಾಕೆಂದರೆ ನಮ್ಗೆ ಇವಾಗ ಕ್ವಾಲಿಟಿ ಆಫ್ ಕೇರ್ ಇಂಪ್ರೂವ್ ಆಗ್ತಿದ್ದಂಗೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ಆಲ್ಸೋ ಇಂಪ್ರೂವಿಂಗ್. ಇಂಥ ಒಂದು ಸಿಚುಯೇಷನ್ ಇರಬೇಕಾದ್ರೆ ಹಲವಾರು ಕಾಯಿಲೆಗಳು ನಮ್ಮನ್ನು ಆವರಿಸ್ಕೊಂಡಾಗ ಏನಾಗುತ್ತೆ, ನಾವು ಇರೋಷ್ಟು ದಿವಸ ನಾವು ನಮ್ಮ ಅಡುಗೆ ಮಾಡ್ಕೋಬೇಕು, ನಾವೇ ಸ್ನಾನ ಮಾಡ್ಕೋಬೇಕು, ನಾವೇ ಬಾತ್ರೂಮ್ಗೆ ಹೋಗಬೇಕು, ನಮ್ಮ ದಿನಚರಿಯನ್ನು ನಾವು ನೀಟಾಗಿ ನೋಡ್ಕೊಂಡು ಇರಬೇಕು ಅನ್ನೋ ಉದ್ದೇಶ ಇದ್ದರೆ ಕೆಲವೊಂದು ರೆಕಮೆಂಡೆಡ್ ಪ್ರಿವೆಂಟಿವ್ ವ್ಯಾಕ್ಸಿನ್ಸ್ ಮಾತ್ರ ಹಾಕಿಸ್ಕೊಳ್ಳಿ ಅಂತ ನಾನು ರೀಇನ್ಫೋರ್ಸ್ ಮಾಡ್ತೀನಿ. ಹಾಗೂ ಜಾಗ್ರತೆ ಹರಡಿಸಿರೋ ಸಿರಿಗನ್ನಡ ಚಾನಲ್ಗೂ ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್, ಧನ್ಯವಾದನ ವ್ಯಕ್ತಪಡಿಸ್ತೇನೆ. ಮೇಡಮ್, ಈಗ ತುಂಬ ಜನ ಸೇರುವಂಥ ಜಾಗದಲ್ಲಿ ಅಥವಾ ತುಂಬ ದಿನ ಇರಬೇಕಾದಂಥ ಸಂದರ್ಭದಲ್ಲಿ ನಾವು ಈ ಒಂದು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೇಬೇಕು ಅಂತ ಹೇಳಿದ್ರೆ ಯಾವೆಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಬೇಕು? ಯಾಕಂದರೆ ನಾವು ಈಗ ನೋಡ್ತಾ ಇದ್ದೀವಿ, ಕುಂಭಮೇಳ ಇರ್ಬೋದು ಅಥವಾ ಹಜ್ಜಿಗೆ ಹೋಗೋರು ಇರ್ಬೋದು ಅಥವಾ ಜಾತ್ರೆಗಳು ನಡೀತಾ ಇರುತ್ತೆ. ಸೊ ಆ ಒಂದು ಜಾಗದಲ್ಲಿ ನಾವು ಹೋಗ್ತಾ ಇದ್ದೀವಪ್ಪ ಅಂತಂದರೆ ಯಾವೆಲ್ಲ ವ್ಯಾಕ್ಸಿನೇಷನ್ಸ್ ಹಾಕಿಸ್ಕೊಳ್ಬೇಕು, ಆ ರೀತಿ ಹಾಕಿಸ್ಕೊಳ್ಬೇಕಾ ಅಂತ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ನೋಡ್ತಾ ಇದ್ದೀವಿ, ಇವಾಗಿರೋ ಹಾಟ್ ನ್ಯೂಸ್ ಈಸ್ ಕುಂಭಮೇಳ ಅಷ್ಟೇ. ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಆಮೇಲೆ ಎಷ್ಟೊಂದು ಜನ ಮುಸ್ಲಿಂ ಬಾಂಧವರು ಕೂಡ ಹಜ್ ಪಿಲಿಗ್ರಿಮೇಜ್ಗೆ ಹೋಗ್ತಾ ಇರ್ತಾರೆ. ನಾನು ಕೇಳೋದೇನು ಅಂದರೆ, ಇಂಥ ವ್ಯಕ್ತಿಗಳು ಬಂದಾಗ ನಾನು ಎಷ್ಟು ದಿವಸ ನೀವು ಇಂಥ ಸ್ಥಳದಲ್ಲಿ ಇರ್ತೀರಾ ಅಂತ ಕೇಳ್ತೀನಿ. ಕೆಲವೊಂದು ಜನ ಒಂದು 2-3 ದಿವಸ ಇದ್ಬಿಟ್ಟು ಕುಂಭಮೇಳಗೆ ಹೋಗಿ ಹಂಗೆ ಅಯೋಧ್ಯೆ ಅದನ್ನೆಲ್ಲ ನೋಡ್ಕೊಂಬರ್ತೀವಿ ಅಂತಾರೆ. 3 ದಿವಸ ಅಂದರೆ ಶಾರ್ಟ್ ಡ್ಯೂರೇಷನ್ ಇದ್ದರೆ 3 ವ್ಯಾಕ್ಸಿನು
ರೆಕಮೆಂಡೆಡ್. ಒಂದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನು, ಟೈಫಾಯ್ಡ್ ವ್ಯಾಕ್ಸಿನು, ಇನ್ನೊಂದು ನಿಮೋನಿಯಾ ವ್ಯಾಕ್ಸಿನ್. 3 ದಿವಸಕ್ಕಿಂತ ಹೆಚ್ಚು ಇಲ್ಲಪ್ಪ ನಾನು 1 ತಿಂಗಳು ಇದ್ಬಿಟ್ಟು ನಾನು ಎಲ್ಲನೂ ನೋಡ್ಕೊಂಡು ಬರಬೇಕು ಅಂದರೆ ಜಾಸ್ತಿ ದಿವಸ ಇದ್ದಷ್ಟು ಹಲವಾರು ರೀತಿಯ ಕಾಯಿಲೆಗಳು ಬರಬಹುದು. ಇಂಥವ್ರಿಗೆ ಒಂದು 7-8 ರೆಕಮೆಂಡೆಡ್ ವ್ಯಾಕ್ಸಿನ್ ಇದ್ದೇ ಇದೆ, ಅದನ್ನು ನಾವು ಹೇಳ್ತೀವಿ. ಅವರು 50ಗಿನ್ನ ಹೆಚ್ಚು ಪಟ್ಟವರಾದರೆ ವ್ಯಕ್ತಿಗಳಿಗೆ ಹಲವಾರು ವ್ಯಾಕ್ಸಿನ್ಸ್ ಅಂದರೆ ವ್ಯಾಕ್ಸಿನ್ ಪಟ್ಟಿ ನಂಬರ್ ಆಫ್ ವ್ಯಾಕ್ಸಿನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, 7-8 ಆಗುತ್ತೆ. ಇದೇ 50ಗಿನ್ನ ಕಮ್ಮಿ ವಯಸ್ಕರ ಆದರೆ 3 ವ್ಯಾಕ್ಸಿನ್ ಸಾಕು ಅಂತ ಹೇಳ್ತೀವಿ. ಆ್ಯಂಡ್ ಅದರ್ ಅಸೋಸಿಯೇಟೆಡ್ ಕಂಡೀಷನ್ಸ್ ನಾ ಹೇಳ್ದಂಗೆ ಡಯಾಬಿಟೀಸ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಅಸೋಸಿಯೇಟೆಡ್ ಕಂಡೀಷನ್. ಡಯಾಬಿಟೀಸ್ ಎಲ್ಲ ವೆಲ್ ಕಂಟ್ರೋಲ್ಡ್ ಇದ್ದರೆ ಈ ವ್ಯಕ್ತಿ ಬೇರೆ ವ್ಯಕ್ತಿ ಥರನೇ ಸಾಮಾನ್ಯ ವ್ಯಕ್ತಿನೇ, ಅವ್ರ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡು 3 ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ಕಳಿಸ್ತೀವಿ. ಇವತ್ತು ನೀವು ವ್ಯಾಕ್ಸಿನ್ ಹಾಕ್ಸ್ಕೊಂಡು ನಾಳೆ ನೀವು ಮೆಕ್ಕಾಗಿ ಹೋಗೋಕ್ಕಾಗಲ್ಲ ಅಥವಾ ಕುಂಭಮೇಳಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 2 ಅಥವಾ 3 ವಾರ ಅಂತರ ಇದ್ದರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿ ಬಿಲ್ಡಪ್ ಆಗುತ್ತೆ, ಆವಾಗ ಈ ವ್ಯಾಕ್ಸಿನು ಎಫೆಕ್ಟಿವ್ ಆಗಿ ಇರುತ್ತೆ. ಈ ಒಂದು ಸೂಕ್ಷ್ಮ ಅಂಶನ ನೀವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸೊ ಇವತ್ತು ನೀವು ಬಂದ್ಬಿಟ್ಟು ನನಗೆ ವ್ಯಾಕ್ಸಿನ್ ಮಾಡಿ ನಾಳೆ ಕುಂಭಮೇಳಕ್ಕಿದೆ ಅಂದರೆ ಇದರಿಂದ ನಿಮಗೆ ಅನುಕೂಲ ಆಗೋದಿಲ್ಲ. 2 ವಾರ ಅಥವಾ 3 ವಾರ ಒಂದು ಟೈಮ್ ಇಂಟರ್ವೆಲ್ ಕೊಟ್ಟರೆ ಬಹಳಷ್ಟು ಅಡ್ವಾಂಟೇಜಸ್ಸು ನಿಮ್ಗೆ ಆಗತ್ತೆ ಅಂತ ನಾನು ಹೇಳ್ತೇನೆ. ಮೇಡಮ್, ಈಗ ವ್ಯಾಕ್ಸಿನೇಷನ್ ಅಂದರೆ ಎಲ್ರಿಗೂ ಭಯ. ನೀವು ಹೇಳಿದ್ರಿ ಫಸ್ಟೇ ಹಾಕಿಸ್ಕೊಂಡು ಬಿಡ್ತಿರ್ತಾರೆ, ಅವಾಗ ಏನು ಗೊತ್ತಾಗಿರೋದಿಲ್ಲ. ಈಗ ನೆಕ್ಸ್ಟ್ ಹಾಕಿಸ್ಕೊಳ್ಬೇಕು ಅಂದರೆ ಏನು ಸೈಡ್ ಎಫೆಕ್ಟ್ಸ್ ಆಗುತ್ತೋ ಅಥವಾ ನಮ್ಗೆ ಜ್ವರ ಬಂದ್ಬಿಡುತ್ತೇನೋ ಏನೇನೋ ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಸೈಡ್ ಎಫೆಕ್ಟ್ಸ್ ಆಗುತ್ತಾ? ಆಗೋದಾದರೆ ಏನೆಲ್ಲ ಆಗಬಹುದು ಸೈಡ್ ಎಫೆಕ್ಟ್ಸ್ ಈ ಒಂದು ವಯಸ್ಕರ ವ್ಯಾಕ್ಸಿನೇಷನ್ಸಿಂದ? ಈ ವಯಸ್ಕರಿಗೆ ವ್ಯಾಕ್ಸಿನೇಷನ್ ಕೊಟ್ಟಾಗ ಅಂತ ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ. ಒಂದು ಚುಚ್ಚುಮದ್ದು ಕೊಟ್ಟಾಗ ಒಂಚೂರು ನೋವಾಗುತ್ತೆ, ಕೆಲವ್ರಿಗೆ ಇರುವೆ ಕಚ್ಚಿದಷ್ಟೇ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂಚೂರು ಏನೋ ಊದ್ಕೊಂಡಂಗೆ ಆಗುತ್ತೆ. ಈ ಥರ ಒಂಚೂರು ಊತ ಬರಬಹುದು ಅಷ್ಟೇ. ಅಥವಾ ಒಂದು ದಿವಸದ ತಕ್ಕ ಮಟ್ಟಂಗೆ ಒಂಚೂರು ಮೈಕೈ ನೋವು ಇರ್ಬೋದು. ಸೊ ಅವಾಗ ನಾವು ಏನು ಹೇಳ್ತೀವಿ, ಒಂದು ಮನೇಲಿ ಪ್ಯಾರಾಸಿಟಮಾಲ್ ಮಾತ್ರೆ ಇದ್ದರೆ ತೊಗೊಳ್ಳಿ ಅಂತೀವಿ. ಈ ಥರ ಇದ್ರ ಬಗ್ಗೆ ಭಯ ಬೇಡ. ಮೇಜರ್ ಸೈಡ್ ಎಫೆಕ್ಟ್ಸ್ ಯೂಶಲಿ ಏನೂ ಆಗಲ್ಲ. ಯಾಕೆಂದರೆ ನಿಮಗೆ ವ್ಯಾಕ್ಸಿನ್ ನಾವು ಕೊಡೋಕ್ಕಿಂತ ಮುಂಚೆ ಈ ವ್ಯಾಕ್ಸಿನ್ಗೆ ನೀವು ಅರ್ಹರ, ನಿಮಗೆ ಕೊಡ್ಬೋದಾ ಸೇಫಾಗಿ ಅಂತ ಒಂದು ಚೆಕ್ ಲಿಸ್ಟ್ ಇದೆ, ಅದನ್ನು ಕೇಳಿಬಿಟ್ಟೆ ನಾವು ಮಾಡ್ತೇವೆ. ನಿಮ್ಗೆ ಅಲರ್ಜಿ ಇಲ್ವಾ, ಪ್ರೀವಿಯಸ್ ಆಗಿ ಈ ಥರ ವ್ಯಾಕ್ಸಿನ್ ಹಾಕ್ಸ್ಕೊಂಡಾಗ ಚಿಕ್ಕಂದಿ ಇದ್ದಾಗ ಏನಾದ್ರು ತೊಂದರೆ ಆಗಿತ್ತಾ, ಅಥವಾ ನಿಮಗೇನಾದ್ರು ಮೆಡಿಸಿನ್ಸ್ ತೊಗೋತಾ ಇದ್ದೀರಾ ಅದರಿಂದ ನಿಮ್ಗೆ ಇಮ್ಯುನಿಟಿ ಕಮ್ಮಿ ಆಗುತ್ತಾ, ಅಥವಾ ಇಂಜೆಕ್ಷನ್ಸ್ ತೊಗೋತಾ ಇದ್ದೀರಾ ಒಂದು 6 ತಿಂಗಳಿಗೊಂದ್ಸಲಿ, ಅದರಿಂದ ಇಮ್ಯುನಿಟಿ ಕಮ್ಮಿಯಾಗಿ ಈ ವ್ಯಾಕ್ಸಿನ್ನು ಕ್ಷೀಣ ಆಗೋಗುತ್ತಾ ಎಫೆಕ್ಟ್, ಈ ಥರ ಎಲ್ಲ ನಾವು ವಿಚಾರ ಮಾಡ್ತೀವಿ. ಹಾಗೆ ನಿಮಗೆ ಜ್ವರ ಇರಬಾರ್ದು, ನೀವು ಬಂದಾಗ ಏನೇ ಅನಾರೋಗ್ಯ ಇರಬಾರ್ದು, ಇದನ್ನೆಲ್ಲ ನಾವು ಪರಿಶೀಲನೆ ಮಾಡೇ ವ್ಯಾಕ್ಸಿನ್ ಕೊಡೋದು. ಕೊಟ್ಟಾದ್ಮೇಲೆ ಏನು ಭಯ ಪಟ್ಕೋಬೇಡಿ. ನೀವು ಚಿಕ್ಕಂದಿದ್ದಾಗ ವ್ಯಾಕ್ಸಿನ್ ಕೊಟ್ಬಿಟ್ಟು ಇವಾಗ ಚೆನ್ನಾಗೇ ಇದ್ದೀರಾ, ಸೊ ದೊಡ್ಡವರಾದಾಗ ಒಂದು ಚಿಕ್ಕ ಚುಚ್ಚುಮದ್ದಿಗೆ ಯಾಕೆ ಇಷ್ಟೊಂದು ಹೆದರ್ಕೋಬೇಕು. ಸೊ ನಾವು ನಿಮ್ಗೊಂದು ಈ ಥರ ಒಂದು ಮೈಕೈ ನೋವು ಅಥವಾ ಒಂದು ಸಣ್ಣ ನೋವು ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಹಾರ್ಡ್ಲಿ ನಾನು ಯಾವತ್ತೂ ಮೇಜರ್ ಸೈಡ್ ಎಫೆಕ್ಟ್ಸ್ ಥರ ಏನು ನಾನು ಕಂಡಿಲ್ಲ. ಸೊ ಇದೆಲ್ಲ ಬಹಳ ಸೇಫು. ನೀವು ಅರ್ಹರಿದ್ದರೆ ನಿಮ್ಗೆ ಖಂಡಿತ ತಗೋಬೇಕಾಗತ್ತೆ. ಓಕೆ ಮೇಡಮ್, ಈ ಒಂದು ಇಷ್ಟೆಲ್ಲ ವ್ಯಾಕ್ಸಿನೇಷನ್ಸ್ ಇದೆ ಅಂತ ಹೇಳಿದ್ರಿ ವಯಸ್ಕರಲ್ಲಿ, ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ವ್ಯಾಕ್ಸಿನೇಷನ್ನು ಒಂದಾದ್ಮೇಲೆ ಒಂದು ತೊಗೊಳ್ಬೇಕಾ, ಎಲ್ಲ ಸೇರಿ ಒಂದೇ ವ್ಯಾಕ್ಸಿನೇಷನ್ ತೊಗೊಳ್ಬೇಕಾ, ಹೇಗೆ ಅಂತ? ಯೂಶಲಿ ವ್ಯಾಕ್ಸಿನ್ಸು ಲೈವ್ ವ್ಯಾಕ್ಸಿನ್ಸ್ ಅಂತ ಇರುತ್ತೆ, ಆಮೇಲೆ ಕಿಲ್ಡ್ ವ್ಯಾಕ್ಸಿನ್ಸ್ ಅಂತ ಇರುತ್ತೆ. ಸೊ ಈ ಲೈವ್ ವ್ಯಾಕ್ಸಿನ್ಸ್ನ ನಾವು ಬೇರೆ ಜೊತೆ ಬೆರೆಸಲ್ಲ. ಯೂಶಲಿ ಕಿಲ್ಡ್ ವ್ಯಾಕ್ಸಿನ್ಸೇ ಯೂಶಲಿ ನಾವು ಕೊಡೋದು. ಕಿಲ್ಡ್ ವ್ಯಾಕ್ಸಿನ್ಸ್ ಎಲ್ಲ ಒಟ್ಟಿಗೆ ಒಂದು 3-4 ಕೊಡ್ಬೋದು. ಅಕಸ್ಮಾತ್ ನೀವು ಅಲರ್ಜಿ ಪರ್ಸನ್ ಆದರೆ ನಾವು ಒಂದು ವ್ಯಾಕ್ಸಿನ್ ಕೊಟ್ಬಿಟ್ಟು ಸ್ವಲ್ಪ ಒಂದು ಅರ್ಧ-ಮುಕ್ಕಾಲು ಗಂಟೆ ಅಥವಾ ಒಂದು ದಿವಸ ಬಿಟ್ಟು ಇನ್ನೊಂದು ವ್ಯಾಕ್ಸಿನ್ ಕೊಡ್ತೀವಿ ಅಂತ ಹೀಗೆ ಒಂದು ಗ್ರೇಡೆಡ್ ಅಥವಾ ಸ್ಟೇಜ್ ಮ್ಯಾನರ್ ಕೊಡ್ತೀವಿ ಅಷ್ಟೇ. ಇದ್ರ ಬಗ್ಗೆ ಏನು ಮೋಸ್ಟ್ ಆಫ್ ದ ಟೈಮ್ 3-4 ವ್ಯಾಕ್ಸಿನ್ ಒಟ್ಟಿಗೆ ಕೊಡ್ಬೋದು, ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ. ಓಕೆ ಮೇಡಮ್, ಈಗ ನನಗೆ ವ್ಯಾಕ್ಸಿನೇಷನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದರೆ ನಾವು ಈ ಒಂದು ವ್ಯಾಕ್ಸಿನೇಷನ್ಸ್ ತೊಗೊಳ್ಬೇಕು ಅಂತಂದರೆ ಯಾವ ರೀತಿಯಾಗಿ ನಾವು ತೊಗೊಳ್ಬೇಕಾಗುತ್ತೆ? ಅದಕ್ಕೇನಾದರೂ ಒಂದು ಚಾರ್ಟ್ ಅಂತ, ಶೆಡ್ಯೂಲ್ ಅಂತ ಏನಾದರೂ ಇರುತ್ತಾ? ಭಾಳ ಒಳ್ಳೆ ಪ್ರಶ್ನೆ. ಈ ಮಕ್ಕಳಲ್ಲಿ ನೀವು ಹೇಳ್ತಿದ್ದೀರಾ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಒಂದು ಚಾರ್ಟ್ ಎಲ್ಲ ಇದೆ, ಗೌರ್ಮೆಂಟ್ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಕುರಿಗಳ ಥರ ಅದನ್ನು ಫಾಲೋ ಮಾಡ್ತೀವಿ. 6 ವಾರಕ್ಕಿದು, ಹುಟ್ಟದಾಗಿದ್ದು 10 ವಾರಕ್ಕಿದು, 14 ವಾರಕ್ಕಿದು, 6 ತಿಂಗಳಿಗಿದು, 9 ತಿಂಗಳಿಗಿದು, ಹಾಗೆ ಅಡಲ್ಟ್ಸ್ಗೂ ಇದೆ. ಸೊ ಇವಾಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್, ಇವಾಗ ಅದನ್ನ ಎಷ್ಟೋ ಹೆಣ್ಮಕ್ಳು ಬಂದು ಕೇಳ್ತಾರೆ, ಹೆಣ್ಮಕ್ಳು ತಾಯರು ಕೇಳ್ತಾರೆ, ನಾನು ಕೊಡಿಸ್ಬಿಡ್ಲಾ ಇವಾಗ ಅಂತ. ಕನ್ಯತ್ವವನ್ನು ಕಳ್ಕೊಳ್ಳೋಕ್ಕಿಂತ ಮುಂಚೆ ಈ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ವ್ಯಾಕ್ಸಿನ್ನ ಕೊಡಬೇಕು. ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೇನೆ.
ಈ ಕನ್ಯತ್ವವನ್ನು ಕಳ್ಕೊಂಡಾದ್ಮೇಲೆ ಅಪ್ ಟು 24 ಇಯರ್ಸು ಈ ವ್ಯಾಕ್ಸಿನ್ನ ಕೊಡ್ಬೋದು, ಅಥವಾ 40 ವರ್ಷದೊಳಗೆ ಇದನ್ನು ತಗೋಬೇಕು. ಕೆಲವು ನನ್ಸ್ ಇರ್ತಾರೆ, ಅವರು ಮದುವೆ ಆಗಿರಲ್ಲ, ಅಂಥ ಹೆಣ್ಮಕ್ಳಿಗೂ ಇದು ವ್ಯಾಕ್ಸಿನ್ನ ನಾವು ರೆಕಮೆಂಡ್ ಮಾಡ್ತೇವೆ. ಆದರೆ ಕೆಲವೊಂದು ಈ ಥರ ಹಲವಾರು ವ್ಯಾಕ್ಸಿನ್ ಇದೆ, ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಇದು ಬಹಳ ಸಹಜ. ಇದಕ್ಕೆ ಒಂದು ಅಡಲ್ಟ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ ಹಲವಾರು, ನಾ ಹೇಳಿದ್ನಲ್ಲ, ಸೆಂಟರ್ ಫಾರ್ ಇನ್ಫೆಕ್ಷಿಯಸ್ ಡಿಸೀಸ್ ಕಂಟ್ರೋಲು, ಅಕಾಡೆಮಿ ಆಫ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆಫ್ ಇಂಡಿಯಾ, ಈ ಥರ ಹಲವಾರು ಗವರ್ನಿಂಗ್ ಬಾಡೀಸ್, ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ, ಆಮೇಲೆ ಆಬ್ಸ್ಟೆಟಿಕ್ ಅಸೋಸಿಯೇಷನ್, ಈ ಥರ ಹಲವಾರು ಗವರ್ನಿಂಗ್ ಬಾಡೀಸ್ ಸೇರಿ ಒಂದು ಶೆಡ್ಯೂಲ್ನ ಪ್ರಿಪೇರ್ ಮಾಡಿದ್ದಾರೆ. ಈ ಶೆಡ್ಯೂಲು ಅಡಲ್ಟ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ಈ ಶೆಡ್ಯೂಲ್ನ ನೀವು ಪ್ರಿಂಟೌಟ್ ತೊಗೊಂಡು ನೀವು ಒಂದು ಅರಿವನ್ನು ಮೂಡಿಸ್ಕೋಬೋದು, ಯಾವ್ಯಾವ ಏಜಲ್ಲಿ ಯಾವ್ಯಾವ ವ್ಯಾಕ್ಸಿನು ಬೇಕಂತ. ಆದರೆ ಇದನ್ನು ಡಿಸೈಡ್ ಮಾಡೋರು ನಿಮ್ಮ ಡಾಕ್ಟರು. ದಯವಿಟ್ಟು ನೀವು ನನಗೆ ಫ್ಲೂ ವ್ಯಾಕ್ಸಿನ್ ಕೊಡಿ, ನನಗೆ ಟೈಫಾಯ್ಡ್ ವ್ಯಾಕ್ಸಿನ್ ಕೊಡಿ, ಹೀಗೆ ಕೇಳಬೇಡಿ. ನಿಮ್ಮ ವೈದ್ಯರ ಹತ್ರ ಹೋಗಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೀವು ಯಾವ ವ್ಯಾಕ್ಸಿನ್ಗೆ ಅರ್ಹರು ಅಂತ ನಾವು ಪರಿಶೀಲನೆ ಮಾಡಿ ನೋಡ್ತೀವಿ. ನಿಮ್ಮ ಜೀವನ ಶೈಲಿ ಆಗಲಿ ಅಥವಾ ನಿಮ್ಮದು ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಆಗಲಿ, ಇದೆಲ್ಲ ವೆರಿಫೈ ಮಾಡಿ ನಿಮ್ಗೆ ಯಾವುದು ಕರೆಕ್ಟ್ ವ್ಯಾಕ್ಸಿನೋ ಅದನ್ನು ಮಾತ್ರ ನಾವು ರೆಕಮೆಂಡ್ ಮಾಡ್ತೇವೆ. ಸೊ ಮೇಡಮ್, ಫೈನಲಿ ವ್ಯಾಕ್ಸಿನೇಷನ್, ವಯಸ್ಕರಿಗೆ ಹಾಕಿಸುವಂಥ ಒಂದು ಲಸಿಕೆ ವ್ಯಾಕ್ಸಿನೇಷನ್ ಜೊತೆಗೆ ಅದರಿಂದ ನಮಗೆ ಸಿಗುವಂಥ ಒಂದು ಆರೋಗ್ಯ, ಹೆಲ್ತ್, ಇದ್ರ ಬಗ್ಗೆ ಏನೇ ಅಂತ ಹೇಳ್ತೀರಾ? ಒಂದೇ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ, ನಾನು ಈ ವಯಸ್ಸಾದವ್ರು ಬರ್ತಾರೆ, ವೀಲ್ ಚೇರಲ್ಲಿ ಬರ್ತಾರೆ, ಒಬ್ಬರೇ ಇರ್ತಾರೆ ಒ ಪಿ ಡಿಲಿ. ಇದೆಲ್ಲ ನಾನು ಇಷ್ಟು ಗಟ್ಟಿಮುಟ್ಟಿಯಾಗಿದ್ದೀನಮ್ಮ, ನನಗೆ ಯಾಕಮ್ಮ ವ್ಯಾಕ್ಸಿನ್ ಅಂತ ಕೇಳ್ತಾರೆ ಅಲ್ವಾ? ಈ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು. ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ ನಿಮೋನಿಯಾ, ಫ್ಲೂ ಅಥವಾ ಸರ್ಪೆ ಸುತ್ತು ಎಲ್ಲ ತಡೆಗಟ್ಟುತ್ತೆ. ನೀವು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿಲ್ಲ ನಾನು ಅಂದರೆ ಆಯಿತು, ದೇವರ ಕೃಪೆಯಿಂದ ನೀವು ಆರೋಗ್ಯವಂತರಾಗೇ ಇರಿ ಅಂತ ನಾವು ಬೇಡ್ಕೋತೀವಿ. ಅಕಸ್ಮಾತ್ ಅನಾರೋಗ್ಯ ಆದರೆ, ನಿಮೋನಿಯಾ ಬಂದರೆ ನೀವು ಅನುಭವಿಸ್ತೀರಾ, ಅಡ್ಮಿಟ್ ಆಗ್ತೀರಾ, ಹಣನೂ ವೆಚ್ಚ ಮಾಡಬೇಕು, ಆವಾಗ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಬೇಕು. ಸೊ ನಾನು ಹೇಳ್ತೇನೆ, ನಾನು 3 ವ್ಯಾಕ್ಸಿನ್ ಹಾಕಿಸ್ಕೊತೇನೆ, ನೀವು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೇನೆ, ನಿಮಗೆ ರೆಕಮೆಂಡ್ ಮಾಡ್ತೇನೆ. ಹಾಕ್ಸ್ಕೊಳ್ಳೋದು ಬಿಡೋದು ನಿಮ್ಮ ಡಿಸಿಷನ್. ನಾನು ಏನಂದರೆ ನಿಮ್ಮ ಹಿತಾಸಕ್ತಿಯಿಂದ ಒಂದು ರೆಕಮೆಂಡೇಶನ್ ಮಾಡ್ಬೋದು, ಬಟ್ ಅಲ್ಟಿಮೇಟಾಗಿ ನೀವು ಡಿಸೈಡ್ ಮಾಡಬೇಕು ಹಾಕಿಸ್ಕೊಳ್ಳ ಬೇಡವಾ. ಹಾಕಿಸ್ಕೊಳ್ಳಿಲ್ಲ ಅಂದರೆ ರೋಗದ ಅನುಭವ ಹಾಗೂ ಹಾಸ್ಪಿಟಲ್ ಬಿಲ್ಲು ವೆಚ್ಚ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಮೇಲೆ ರೋಗದಿಂದ ನಾವು ಚೇತರಿಸ್ಕೊಳ್ಳೋಕ್ಕೆ ಬಹಳಷ್ಟು ಟೈಮ್ ಬೇಕಾಗತ್ತೆ. ಸೊ ಇದ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಇನ್ನೊಂದು ಸೂಕ್ಷ್ಮದ ವಿಚಾರ, ನಮಗೇನಾದ್ರು ರೋಗ ಬಂದರೆ ನಾವು ಒಬ್ಬರೇ ಅನುಭವಿಸಲ್ಲ, ಮನೇಲಿರೋ ಅದರ್ ಮೆಂಬರ್ಸ್ ಆಲ್ಸೋ ಕ್ಯಾನ್ ಗೆಟ್ ಅಫೆಕ್ಟೆಡ್, ಅವರು ಅನುಭವಿಸ್ಬೋದು. ಈ ಒಂದು ಎಲ್ಲ ಹಿತಚಿಂತನೆಯಿಂದ ನಾನೇನು ಹೇಳ್ತೇನೆ, ಈ ವ್ಯಾಕ್ಸಿನ್ ಮಾತ್ರ ಹಾಕಿಸ್ಕೊಳ್ಳಿ ಅಂತ ಹೇಳ್ತೇನೆ. ಹೀಗೆ ವ್ಯಾಕ್ಸಿನ್ ಈಸ್ ನಾಟ್ ದ ಓನ್ಲಿ ಥಿಂಗ್ ಫಾರ್ ಹೆಲ್ತ್, ಇಟ್ ಈಸ್ ಅನ್ ಆ್ಯಡ್ ಆನ್ ಥಿಂಗ್. ನಮ್ಮ ಆರೋಗ್ಯವನ್ನು ನಾವು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ನಮ್ಮ ಒಳ್ಳೆ ಜೀವನ ಶೈಲಿ, ಒಳ್ಳೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಇದು 3 ಬೇಕೇ ಬೇಕು. ಇದ್ರ ಜೊತೆಗೆ ವ್ಯಾಕ್ಸಿನ್ ಇವಾಗ ನಮ್ಮ ಸಂಗಾತಿ, ಅದು ವಯಸ್ಕರಲ್ಲಿ ಹಾಗೂ ಬಹಳ ಹಿರಿಯರಲ್ಲಿ ಆಗಿದೆ ಅಂತ ಹೇಳ್ತೇನೆ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಯಸ್ಕರ ಲಸಿಕೆಗಳು ಯಾವುದೆಲ್ಲ ಇದೆ, ಯಾವುದನ್ನೆಲ್ಲ ಹಾಕಿಸ್ಕೊಳ್ಬೇಕು, ಜೊತೆಗೆ ಯಾವ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಅಂಥೇಳಿ ಕೇವಲ ಮಾಹಿತಿ ಅಲ್ಲ, ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರಿ, ಮುನ್ನೆಚ್ಚರಿಕೆಯನ್ನು ಕೊಟ್ಟರಿ, ಜಾಗೃತಿಯನ್ನು ಕೊಟ್ಟರಿ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಸಿರಿಗನ್ನಡ ಚಾನಲ್ಗೆ ಈ ಒಂದು ವ್ಯಾಕ್ಸಿನ್ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರಲ್ಲ, ಇದು ಬಹಳ ಒಂದು ಉತ್ತಮವಾದ ಒಂದು ಆರೋಗ್ಯದ ದೃಷ್ಟಿಯಲ್ಲಿ ಮುನ್ನುಡಿ ಅಂತ ಹೇಳ್ಬೋದು. ಈ ಒಂದು ದೃಷ್ಟಿಯಿಂದ ಸಿರಿಗನ್ನಡ ಚಾನೆಲ್ನವರೆಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಟ್ರಸ್ಟ್ವೆಲ್ ಹಾಸ್ಪಿಟಲ್, ಜೆ.ಸಿ. ರೋಡ್, ಬೆಂಗಳೂರು, ಇಲ್ಲಿನ ಫ್ಯಾಮಿಲಿ ಕನ್ಸಲ್ಟೆಂಟ್ ಹಾಗೆ ಮೆಡಿಕಲ್ ಹೆಡ್ ಆಗಿರುವಂಥ ಡಾಕ್ಟರ್ ಸೌಮ್ಯ ಬಿ. ರಮೇಶ್ ಮೇಡಮ್ ನಮ್ಮ ಜೊತೆ ಇದ್ದು ಯಾವೆಲ್ಲ ವ್ಯಾಕ್ಸಿನೇಷನ್ ವಯಸ್ಕರಲ್ಲಿ ಹಾಕಿಸ್ಕೊಳ್ಬೇಕು, ಯಾವಾಗ ಹಾಕಿಸ್ಕೊಳ್ಬೇಕು, ಜೊತೆಗೆ ಆ ಒಂದು ಇಮ್ಯುನೈಸೇಷನ್ ಚಾರ್ಟ್ ಯಾವ ರೀತಿ ಆಗಿರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೀವು ಕೂಡ ವ್ಯಾಕ್ಸಿನೇಷನ್ ಬೇಕು ಅಂತ ಹೇಳಿದ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಗೆ ಬಂದು ವ್ಯಾಕ್ಸಿನೇಷನ್ಸನ್ನು ತಗೊಳ್ಬೋದು. ಜೊತೆಗೆ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.